Greetings in the precious name of our Lord and Savior Jesus Christ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. I believe the Lord is going to minister to us this morning. ಈ ಒಂದು ಮುಂಜಾನೆ ಕರ್ತನು ನಮ್ಮೊಂದಿಗೆ ಆತನು ಕಾರ್ಯ ಮಾಡುವವನಾಗಿದ್ದಾನೆ ಎಂದು ನಾನು ನಂಬುತ್ತೇನೆ. Our God is a God who fulfills the expectations of an expectant heart. ಮತ್ತು ನಮ್ಮ ದೇವರು ಆತನು ಅಪೇಕ್ಷೆಯುಳ್ಳ ಹೃದಯಗಳ ಒಂದು ಅಪೇಕ್ಷೆಯನ್ನು ಆತನು ಪೂರೈಸುವ ದೇವರಾಗಿದ್ದಾನೆ. So let's prepare our hearts even as we receive God's word, and I believe very strongly that the Holy Spirit is going to minister to us like never before. ಮತ್ತು ನಾವು ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ನಾನು ನಂಬ್ತೇನೆ ಪವಿತ್ರಾತ್ಮನು ಹಿಂದೆಂದಿಗೂ ಇಲ್ಲದೆ ಇರುವ ರೀತಿಯಲ್ಲಿ ಈ ದಿನ ನೂತನವಾಗಿ ನಮ್ಮೊಂದಿಗೆ ಕಾರ್ಯ ಮಾಡುವವನಾಗಿದ್ದಾನೆ. Shall we close our eyes and look to the Lord in prayer? ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯಲ್ಲಿ ಮುಂದೆ ನೋಡೋಣ. Father, your word is a lamp unto our feet and light unto our path. ತಂದೆ, ನಿನ್ನ ವಾಕ್ಯವು ಅದು ನಮ್ಮ ಕಾಲಿಗೆ ದೀಪವು ನಮ್ಮ ಮಾರ್ಗಕ್ಕೆ ಬೆಳಕು ಆಗಿದೆ. Lord, even as your word enters our life, there shall be an illumination of your light. ಕರ್ತನೆ, ನಿನ್ನ ವಾಕ್ಯವು ನಮ್ಮಲ್ಲಿ ಅದು ಪ್ರವೇಶಿಸುವಾಗ ನಿನ್ನ ಬೆಳಕಿನ ಒಂದು ಪ್ರಕಾಶವು ಅಲ್ಲಿ ಉಂಟಾಗಲಿ. Lord, we pray and ask you, Father, that your word will minister to every soul that hears this word. ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಂತ ಪ್ರತಿಯೊಂದು ಆತ್ಮದ ಜೀವಿತದಲ್ಲಿ ನೀ ಕಾರ್ಯ ಮಾಡು. It's not in the speaker of this word, but the content that is in your word, O God. ಕರ್ತನೆ, ಈ ಒಂದು ವಾಕ್ಯವನ್ನು ಮಾತನಾಡುವಂಥವರಲ್ಲ ಕರ್ತನೆ, ಆದರೆ ನಿನ್ನ ವಾಕ್ಯದಲ್ಲಿ ಇರುವಂಥ ಅಂಶವು ಮುಖ್ಯವಾದದ್ದು. Let many transformations begin to happen through your word. ಈ ವಾಕ್ಯದ ಮೂಲಕ ಅನೇಕ ಪರಿವರ್ತನೆಗಳು ಉಂಟಾಗಲಿ. We believe that you're going to speak to our lives, saturate our lives with your word and your presence. ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಿ ಕರ್ತನೆ, ನಿನ್ನ ಒಂದು ಸನ್ನಿಧಿಯಿಂದ ನಮ್ಮನ್ನೆಲ್ಲ ತುಂಬಿಸು. We give you all the glory, honor and praise, O God. ನಿಮಗೆ ಎಲ್ಲ ಘನ ಮಾನ ಮಹಿಮೆ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. Amen. Hallelujah. Hallelujah. The Bible says that there is light at the entrance of God's word. ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯವು ನಮ್ಮಲ್ಲಿ ಪ್ರವೇಶ ಮಾಡುವಾಗ ಅಲ್ಲಿ ಬೆಳಕು ಉಂಟಾಗುವಂತದಾಗಿದೆ. And the word of God is very, very powerful. ಮತ್ತು ದೇವರ ವಾಕ್ಯವು ತುಂಬಾ ಬಲವಾದದ್ದು. And I believe even as the word makes its way into our lives, there shall be an illumination of God's light into our lives. ಮತ್ತು ದೇವರ ವಾಕ್ಯವು ಅದು ನಮ್ಮಲ್ಲಿ ಪ್ರವೇಶ ಮಾಡುವಾಗ ದೇವರ ವಾಕ್ಯದ ಬೆಳಕು ನಮ್ಮಲ್ಲಿ ಪ್ರಕಾಶಿಸುವಂತದಾಗಿದೆ ಎಂದು ನಾನು ನಂಬುತ್ತೇನೆ. This morning I'm going to share a few points to you. ಈ ಮುಂಜಾನೆ ಕೆಲವು ಅಂಶಗಳು ನಿಮ್ಮ ಸಂಗಡ ಹಂಚಿಕೊಳ್ಳಲು ಬಯಸುತ್ತೇನೆ. Please make it a habit to keep your pen and paper notes ready so that it will help you so that the word will get embedded in your lives. ಅದಕ್ಕಾಗಿ ನಿಮ್ಮ ಒಂದು ಪುಸ್ತಕ, ಪೆನ್ನು ಅಥವಾ ಸಂಗತಿಗಳನ್ನು ವಸ್ತುಗಳನ್ನು ನೀವು ಸಿದ್ಧ ಮಾಡಿಟ್ಕೊಳ್ಳಿ. ಯಾಕೆಂದ್ರೆ ನೀವು ಅದನ್ನು ಬರೆದಿಟ್ಟುಕೊಳ್ಳುವಾಗ ನಿಮ್ಮ ಜೀವನದಲ್ಲಿ ಅದು ತುಂಬಾ ಉಪಯುಕ್ತವಾಗಿರುತ್ತದೆ. It is a good habit to note down what is being taught to us. ಮತ್ತು ನಮಗೇನು ಉಪದೇಶಿಸಲ್ಪಡುತ್ತದೋ ಆ ಉಪದೇಶವನ್ನು ನಾವು ಬರೆದಿಟ್ಟುಕೊಳ್ಳುವಂತದ್ದು ಒಳ್ಳೆಯ ಅಭ್ಯಾಸ. Amen. Amen. Hallelujah. Hallelujah. So I'm going to take you through a few points which will enable us to remember this word very, very intently. ಮತ್ತು ನಾವು ಕೆಲವೊಂದು ಅಂಶಗಳನ್ನು ಹೇಳುವಾಗ ಈ ಒಂದು ಅಂಶಗಳು ನಿಮಗೆ ಎಷ್ಟೋ ಒಂದು ಆಳಕ್ಕೆ ಅದು ಕರೆದುಕೊಂಡು ಹೋಗುವಂತದಾಗಿದೆ. I want you to keep your Bibles open to the book of Gospel of Mark chapter 5. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಸತ್ಯವೇದಗಳನ್ನು ತೆರೆಯಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. So the title of my message this morning is, ಮತ್ತು ಈ ಒಂದು ಮುಂಜಾನೆಯ ನನ್ನ ಒಂದು ಸಂದೇಶದ ಒಂದು ಮುಖ್ಯಾಂಶ, The way up is the way down. ನಾವು ಮೇಲಕ್ಕೆ ಹೋಗುವಂತ ಮಾರ್ಗ ಕೆಳಕ್ಕೆ ಹೋಗುವಂತ. So the way up doesn't mean that I'm showing you the way to heaven or something. ಮೇಲಕ್ಕೆ ಹೋಗುವುದು ಅಂತ ಹೇಳುವಾಗ ನಾನು ಪರಲೋಕಕ್ಕೆ ಹೋಗುವುದು ಕುರಿತು ನಾನು ಮಾತಾಡ್ತಾ ಇಲ್ಲ. The more you go down to the feet of Christ, the more God will lift you up. ನಾವು ಕ್ರಿಸ್ತನ ಪಾದಕ್ಕೆ ಎಷ್ಟು ಹೆಚ್ಚಾಗಿ ನಾವು ತಗ್ಗಿಸಿಕೊಳ್ಳುತ್ತೇವೋ ಅಷ್ಟು ಹೆಚ್ಚಾಗಿ ಆತನ ಮೇಲಕ್ಕೆತ್ತುವ ಆತನಾಗಿ. Humility and simplicity are the two keys that will lead to exaltation in the kingdom of God. ನೋಡಿ, ದೀನತೆ ಮತ್ತು ತಗ್ಗಿಸಿಕೊಳ್ಳುವಿಕೆ ಅವೆರಡು ನಮ್ಮನ್ನು ಮೇಲಕ್ಕೆತ್ತುವಂತ ಒಂದು ಬೀಗದ ಕೈಗಳಾಗಿವೆ. Amen. Amen. Hallelujah. Hallelujah. So we need to develop these two qualities because God lifts those people who are humble and simple. ಮತ್ತು ಸರಳತೆ ಮತ್ತು ದೀನತೆ ಉಳ್ಳಂತ ಜನರನ್ನು ದೇವರು ಮೇಲಕ್ಕೆತ್ತುವವನಾಗಿದ್ದಾನೆ. ಆದ್ದರಿಂದ ಎರಡು ಅಂಶಗಳು ನಮ್ಮ ಜೀವಿತದಲ್ಲಿ ತುಂಬಾ ಮುಖ್ಯವಾದವು. Amen. Amen. Hallelujah. Hallelujah. So Mark chapter 5, the Bible talks about this story like this, and I'm going to share this story with you.
ಮಾರ್ಕನ್ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಕಥೆಯು ಈ ರೀತಿಯಲ್ಲಿ ಹೇಳಲ್ಪಡ್ತದೆ ಮತ್ತು ನಾನು ಅದನ್ನು ನಿಮ್ಮ ಸಂಗಡ The ಹಂಚಿಕೊಳ್ಳುತ್ತೇನೆ. Bible talks about this man called Jairus. ಮತ್ತು ಸತ್ಯವೇದವು ಯಾಯೀರನು ಎನ್ನುವಂತ ಒಬ್ಬ ವ್ಯಕ್ತಿಯ ಕುರಿತು ಮಾತಾಡ್ತದೆ. So if we're going to look down all the way from verse 21 and below. ಮತ್ತು 21ನೇ ವಚನದಿಂದ ನಾವು ಈ ಭಾಗವನ್ನು ಕಾಣಬಹುದು. There was a man called Jairus, ಒಬ್ಬ ವ್ಯಕ್ತಿ ಇದ್ದನು, ಆತನ ಹೆಸರು ಯಾಯೀರನು and by ಎಂಬುದಾಗಿ. profession he was a synagogue ruler, ಮತ್ತು ಆತನು ಸಭಾಮಂದಿರದ ನಾಯಕನು ಕೂಡ ಆಗಿದ್ದನು. a well respected man in the society, ಮತ್ತು ಆ ಒಂದು ಸಮಾಜದಲ್ಲಿ ಒಳ್ಳೆಯ ಘನತೆ ಉಳ್ಳಂತ ವ್ಯಕ್ತಿ ಆಗಿದ್ದನು. a man of honor. ಮತ್ತು ಘನತೆಯ ವ್ಯಕ್ತಿ ಆಗಿದ್ದಲ್ಲದೆ When people look up to him, they would rise in honor in giving reverence for his position. ಮತ್ತು ಆತನಿಗಿರುವಂತ ಸ್ಥಾನದ ನಿಮಿತ್ತ ಜನರು ಆತನನ್ನು ಕಾಣುವಾಗ ಎದ್ದು ನಿಂತು ಆತನನ್ನು ಗೌರವಿಸುವವರಾಗಿದ್ದರು. A man who was helpful to many in the society. ಮತ್ತು ಸಮಾಜದಲ್ಲಿ ಅನೇಕರಿಗೆ ಎಷ್ಟೋ ಸಹಾಯಕನಾಗಿದ್ದನು. And the Bible says that he had a daughter who was 12 years old. ಮತ್ತು ವಾಕ್ಯ ಹೇಳ್ತದೆ ಆತನಿಗೆ ಒಬ್ಬ ಮಗಳಿದ್ದಳು, ಆಕೆಗೆ 12 ವರ್ಷವಾಗಿತ್ತು. And one day this 12-year-old daughter developed some sickness. ಮತ್ತು ಒಂದು ದಿನ ಆ ಮಗಳಿಗೆ ಆ ಒಂದು ರೋಗ ಆಕೆಗೆ ಕಾಣಿಸಿಕೊಂಡಿತು. And as usual he took her to some doctors. ಯಥಾ ರೀತಿಯಾಗಿ ಆತನು ತನ್ನ ಮಗಳನ್ನು ಕೆಲವು ವೈದ್ಯರ ಬಳಿಗೆ ಕರೆದುಕೊಂಡು ಹೋದ. And the doctor suggested medication. ಮತ್ತು ಆ ವೈದ್ಯರು ಕೆಲವೊಂದು ಒಂದು ಔಷಧಿಗಳನ್ನು ಅವರಿಗೆ ಹೇಳಿದರು. So the medicines did not do well. She did not respond to the medicines. ಆದರೆ ಆ ಔಷಧಿಗಳು ಆಕೆಯ ಒಂದು ಶರೀರಕ್ಕೆ ವ್ಯಾಧಿಗೆ ಯಾವುದೇ ರೀತಿಯ ಒಂದು ಕಾರ್ಯ ಮಾಡಲಿಲ್ಲ. Then they changed the doctors as we do usually these days. ನಾವು ಮಾಡುವ ಹಾಗೆ ಅವರು ವೈದ್ಯರನ್ನು ಕೂಡ ಬದಲಾಯಿಸಿದರು. So there was a change in the medication. ಮತ್ತು ಆ ಒಂದು ಔಷಧಿಯಲ್ಲಿ ಕೂಡ ಬದಲಾವಣೆ So ಉಂಟಾಯಿತು. change from doctors to doctors, medicines to medicines. ವೈದ್ಯರಿಂದ ಮತ್ತೊಬ್ಬ ವೈದ್ಯರು ಮತ್ತು ಔಷಧಿಯಿಂದ ಮತ್ತೊಂದು ಔಷಧಿಗೆ ಅವರು ಬದಲಾವಣೆ ಮಾಡ್ತಾ But ಇದ್ದರು. absolutely there was no improvement in the medical condition of this particular child. ಆದರೆ ಈ ಮಗುವಿನ ಒಂದು ಆರೋಗ್ಯ ಚೇತರಿಕೆಯ ವಿಷಯದಲ್ಲಿ ಯಾವುದೇ ರೀತಿಯಾದಂತ ಬೆಳವಣಿಗೆಯಲ್ಲಿ ಕಾಣಿಸ್ತಾ One ಇಲ್ಲ. day he heard of Jesus. ಆದರೆ ಒಂದು ದಿನ ಆತನು ಯೇಸುವಿನ ಬಗ್ಗೆ And the ಕೇಳಿಸಿಕೊಂಡ. Bible says he made his way towards the place where Jesus was. ಮತ್ತು ದೇವರ ವಾಕ್ಯ ಹೇಳ್ತದೆ ಆತನು ಯೇಸು ಎಲ್ಲಿ ಇದ್ದನೋ ಅಲ್ಲಿಗೆ ಆತನು ಬಂದನು. And suddenly he landed at the feet of Jesus. That's what the Bible says in Mark chapter 5 and verse 22. ಮತ್ತು ನಾವು ನೋಡ್ತೇವೆ ಈ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ಈ ಒಬ್ಬ ಅಧಿಕಾರಿ ಯಾಯೀರನು ಯೇಸುವಿನ ಪಾದದ ಬಳಿಗೆ ಬಂದನು. He went down to the feet of Jesus. ಆತನು ಯೇಸುವಿನ ಪಾದಗಳಿಗೆ ಬಿದ್ದನು. The feet of Jesus is the best place that one could be. ನೋಡಿ, ನಾವು ಇರಬೇಕಾಗಿರುವಂತ ಒಂದು ಅತ್ಯುತ್ತಮವಾದ ಸ್ಥಳ ಅದು ಯೇಸುವಿನ ಪಾದವಾಗಿದೆ. This man who had lots of money, lots of honor, lots of reverence in the society was of no help, but he came to the right place. That is the feet of Christ. ನೋಡಿ, ಈ ಇಂಥ ವ್ಯಕ್ತಿ ಒಬ್ಬ ದೊಡ್ಡ ಘನತೆಯುಳ್ಳ ವ್ಯಕ್ತಿ, ಎಷ್ಟೋ ಗೌರವ ಸಮಾಜದಲ್ಲಿ ಗೌರವವುಳ್ಳಂತ ವ್ಯಕ್ತಿ ಆಗಿದ್ದರೂ ಕೂಡ ಈ ವ್ಯಕ್ತಿಗೆ ಯಾವ ಸಹಾಯ ಸಿಗಲಿಲ್ಲ. ಆದರೆ ಈ ವ್ಯಕ್ತಿ ಯೇಸುವಿನ ಪಾದದ ಬಳಿಗೆ ಬಂದನು. And the Bible says he began to beg Jesus earnestly. ಮತ್ತು ದೇವರ ವಾಕ್ಯ ಹೇಳ್ತದೆ ಆತನು ಯೇಸುವಿಗೆ ಬೇಡಿಕೊಳ್ಳಲು ಪ್ರಾರಂಭಿಸಿದನು. And he said, my daughter is on her deathbed. ಮತ್ತು ಆತನು ಹೇಳಿದ ನನ್ನ ಮಗಳು ಆಕೆ ಹಾಸಿಗೆ ಹಿಡಿದಿದ್ದಾಳೆ. If you come and put your hands on her, she's going to live, oh God. ಆಕೆ ಹಾಸಿಗೆ ಹಿಡಿದು ಸಾಯುವ ಸ್ಥಿತಿಯಲ್ಲಿದ್ದಾಳೆ, ನೀನು ಬಂದು ಕೈಯನ್ನು ಇಟ್ಟು ಪ್ರಾರ್ಥಿಸುವುದಾದರೆ ಆಕೆ ಎದ್ದೇಳುವವಳಾಗಿದ್ದಾಳೆ. Jesus said, "Shall I'm going to come to your house." ಆಗ ಯೇಸು ಹೇಳಿದ, ಸರಿ ನಾನು ನಿನ್ನ ಜೊತೆಗೆ ನಿಮ್ಮ ಮನೆಗೆ So ಬರುತ್ತೇನೆ. immediately Jesus made his way towards the house of Jairus, where the little girl was on her bed. ಮತ್ತು ಯೇಸು ಕ್ರಿಸ್ತನು ಆ ಒಂದು ಮಗಳ ಒಂದು ಇರುವಂತ ಸ್ಥಳಕ್ಕೆ, ಆ ಮನೆಗೆ ಆತನು ಎದ್ದು ಬರ್ಲಿಕ್ಕೆ ಬಂದನು. As they were on the way to the house of Jairus, ಆ ಒಂದು ಯಾಯಿರನ ಮನೆಗೆ ಹೋಗುವ ಮಾರ್ಗದಲ್ಲಿ ಅವರು ಇರುವಾಗ there was another story that took place, another incident that took place there. ಮತ್ತು ಅಲ್ಲಿ ಮತ್ತೊಂದು ಘಟನೆಯು ನಡೆಯುವುದನ್ನು ನಾವು ಕಾಣುತ್ತೇವೆ. We all know that that's a very familiar story. ನಮ್ಗೆಲ್ಲರೂ ಕೂಡ ಗೊತ್ತು, ಇದೊಂದು ಎಲ್ಲರಿಗೂ ಪರಿಚಿತವಾಗಿರುವಂತ ಒಂದು ಕಥೆ. The lady with the issue of bleeding for 12 long years.
ನೋಡಿ ಅಲ್ಲಿ ಒಬ್ಬ 12 ವರ್ಷದಿಂದ ರಕ್ತಸ್ರಾವ ಒಂದು ರೋಗದಿಂದ ಬಳಲುವಂತ ಒಬ್ಬ ಸ್ತ್ರೀಯನ್ನು ನಾವು ಕಾಣುತ್ತೇವೆ. This lady had the issue of bleeding for 12 long years. ನೋಡಿ ಈ ಸ್ತ್ರೀಗೆ ಆ ಒಂದು ರಕ್ತಸ್ರಾವದ ಕಾಯಿಲೆ ಅದು 12 ದೀರ್ಘ ಕಾಲದಿಂದ ಇತ್ತು. Not 1 year, not 2 years, but 12 long years this lady had been suffering. 1 ವರ್ಷ ಅಲ್ಲ 2 ವರ್ಷ ಅಲ್ಲ, ಆದರೆ 12 ದೀರ್ಘ ವರ್ಷಗಳು ಆಕೆ ಅಲ್ಲಿ ಬಳಲಿದಳು. She went to doctors from doctors. ಆಕೆಯು ಕೂಡ ವೈದ್ಯರಿಂದ ವೈದ್ಯರಿಗೆ ಹೋದಳು. Used medicines upon medicines. ಎಷ್ಟೋ ಔಷಧಿಗಳನ್ನು ಆಕೆ ಬಳಸಿದಳು. She spent all the money that she had on doctors and medicines. ಆಕೆಯಲ್ಲಿ ಬಳಿಯಲಿದ್ದಂತ ಎಲ್ಲಾ ಹಣವನ್ನು ವೈದ್ಯರಿಗೆ ಮತ್ತು ಈ ಒಂದು ಔಷಧಿಗಳಿಗೆ ಖರ್ಚು But ಮಾಡಿದಳು. there was no improvement in the medical condition. ಆದರೆ ತನ್ನ ಒಂದು ಆರೋಗ್ಯ ಸ್ಥಿತಿಯಲ್ಲಿ ಯಾವುದೇ ರೀತಿಯ ಚೇತರಿಸುವಿಕೆ ಕಾಣಿಸಲಿಲ್ಲ. Again the Bible says that this lady heard about Jesus. ಮತ್ತು ವಾಕ್ಯ ಹೇಳ್ತದೆ ಈ ಸ್ತ್ರೀ ಕೂಡ ಯೇಸುವಿನ ಕುರಿತು ಕೇಳಿಸಿಕೊಂಡಳು. Now the daughter of Jairus was 12 years old. ನೋಡಿ ಯಾಯಿರನ ಮಗಳು 12 ವರ್ಷದವಳಾಗಿದ್ದಳು. Now this lady has been suffering for 12 long years. ಮತ್ತು ಈ ಒಂದು ಸ್ತ್ರೀ ಕೂಡ 12 ವರ್ಷಗಳಿಂದ ಬಳಲ್ತಾ ಇದ್ದಳು. 12 years we see the similarity of 12 and the number 12 here. ನೋಡಿ ಅಲ್ಲಿ ಆ ಒಂದು ಮಗು 12 ವರ್ಷ ಮತ್ತು ಈ ಸ್ತ್ರೀ ರೋಗ 12 ವರ್ಷದಿಂದ ಬಳಲ್ತಾ ಇದ್ಲು. ಇಲ್ಲಿ ನಾವು ಎರಡು ಒಂದು ಸಮಾನತೆಯನ್ನು ನಾವು ಕಾಣ್ತಾ ಇದ್ದೇವೆ. The day the daughter of Jairus was born 12 years ago, maybe this lady was diagnosed with the issue of bleeding. ಬಹುಶಃ ಈ ಒಂದು ಮಗು ಆ ಒಂದು ಯಾಯಿರನ ಮಗಳು ಹುಟ್ಟಿದ ಸಮಯದಲ್ಲಿಯೇ ಈ ಒಂದು ಸ್ತ್ರೀಗೆ ಆ ರೋಗವು ಏನೆಂಬುದಾಗಿ ಗೊತ್ತಾಗಿರಬಹುದು. Maybe 12 years back it was the same hospital where this child was born. There was joy in this family, but the 12 years back this lady was diagnosed with the issue of bleeding, sorrow, joy and sorrow in the same hospital. Maybe I assume like this. ನಾನು ಅನ್ಕೊಳ್ತೇನೆ ಒಂದೇ ಒಂದು ಆಸ್ಪತ್ರೆಯಲ್ಲಿ ಈ ಮಗು ಒಂದು ಹುಟ್ಟಿದೆ, ಒಂದು ಕಡೆ ಸಂತೋಷ, ಮತ್ತೊಂದು ಕಡೆ ಈ ಒಂದು ಸ್ತ್ರೀಗೆ ಇಂಥ ರೋಗ ಇರುವುದೆಂದು ಗೊತ್ತಾಗಿದೆ. 12 the high priest who had that mantle had 12 studs. The 12 number is a significant number in the Bible. ನೋಡಿ ಆ ಒಂದು ಮಹಾಯಾಜಕನ ಒಂದು ಆ ವಸ್ತ್ರದ ಮೇಲೆ 12 ಒಂದು ಸ್ಟಡ್ಸ್ ಅನ್ನು ನಾವು ನೋಡುತ್ತೇವೆ. ಅದು ಒಂದು 12 ಎನ್ನುವಂತ ಒಂದು ಸಂಖ್ಯೆ ಅದು ಬೈಬಲ್ ಅಲ್ಲಿ ಬಹಳ ಒಂದು ಸಾಂಖ್ಯಾತಿಕವಾಗಿದೆ. The Bible also talks about 12 tribes of Israel. ಮತ್ತು ದೇವರ ವಾಕ್ಯವು 12 ಒಂದು ಗೋತ್ರಗಳ ಬಗ್ಗೆ ನಾವು ನೋಡ್ತೇವೆ ಇಸ್ರಾಯೇಲಿನ. Jesus also had 12 disciples. ಮತ್ತು ಯೇಸುವಿನ ಜೊತೆಯಲ್ಲಿ 12 ಶಿಷ್ಯರಿದ್ದರು. And this lady who was suffering for 12 long years one day heard about Jesus. ಈ ಸ್ತ್ರೀ 12 ವರ್ಷದಿಂದ ಬಳಲ್ತಾ ಇದ್ದಂತ ಈ ಸ್ತ್ರೀ ಒಂದು ದಿನ ಯೇಸುವಿನ ಕುರಿತಾಗಿ ಕೇಳಿಸಿಕೊಂಡಳು. When she heard about Jesus, ಯಾವಾಗ ಆಕೆ ಯೇಸುವಿನ ಕುರಿತಾಗಿ ಕೇಳಿಸಿಕೊಂಡಳು, something began to happen in her life. ತನ್ನ ಜೀವಿತದಲ್ಲಿ ಏನೋ ನಡೆಯಲಿಕ್ಕೆ ಪ್ರಾರಂಭಿಸಿತು. Romans chapter 10 and verse 17 says, ಮತ್ತು ರೋಮ 10:17 ವಾಕ್ಯ ಈ ರೀತಿಯಲ್ಲಿ ಹೇಳುತ್ತದೆ, faith cometh by hearing and hearing and hearing and hearing by the word. ವಾಕ್ಯವನ್ನು ಕೇಳುವುದರ ಮೂಲಕ ನಂಬಿಕೆಯು ಬರುತ್ತದೆ The ಎಂಬುದಾಗಿ. more you hear God's word, it gives rise to faith in your life. ನಾವು ಎಷ್ಟು ಹೆಚ್ಚಾಗಿ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತೇವೋ ಅಷ್ಟು ಹೆಚ್ಚಾಗಿ ನಂಬಿಕೆಯು ಅದು ಬರುವಂತದಾಗಿದೆ. So when your ears are open, something gives rise to your life, that is faith. ನೋಡಿ ನಾವು ನಮ್ಮ ಕಿವಿಗಳು ಯಾವಾಗ ವಾಕ್ಯಕ್ಕಾಗಿ ತೆರೆಯಲ್ಪಡ್ತದೋ ನಮ್ಮ ಹೃದಯದಲ್ಲಿ ಅಲ್ಲಿ ಏನೋ ಒಂದು ಎದ್ದೇಳ್ತದೆ, ಅದು ನಂಬಿಕೆಯಾಗಿದೆ. So when she heard that Jesus was there in the town, ಯಾವಾಗ ಈ ಸ್ತ್ರೀ ಯೇಸು ಆ ಒಂದು ಪಟ್ಟಣದಲ್ಲಿ ಬಂದಿದ್ದಾನೆ ಎಂದು ಕೇಳಿದಳು, hundreds of people were thronging towards Jesus. ನೂರಾರು ಗಟ್ಟಲೆ ಜನರು ಯೇಸುವಿನ ಸುತ್ತಲೂ ಆತನ ಮೇಲೆ ಬೀಳ್ತಾ ಇದ್ದಾರೆ. She developed such a mighty faith in her life. ಆಕೆ ತನ್ನಲ್ಲಿ ಎಂತ ಒಂದು ಬಲವಾದ ನಂಬಿಕೆ ಆಕೆ ಉತ್ಪಾದಿಸಿಕೊಂಡಳಂದರೆ, she made a determination. ಆಕೆ ಒಂದು ನಿರ್ದಿಷ್ಟವಾದ ತೀರ್ಮಾನವನ್ನು ಮಾಡಿದಳು. I am going to touch the Lord Jesus. ನಾನು ಹೋಗಿ ಯೇಸುವನ್ನು ಹೇಗಾದರೂ ಮಾಡಿ ಮುಟ್ಟಬೇಕು. I am not going to leave this opportunity. ನಾನು ಈ ಅವಕಾಶವನ್ನು ಕಳೆದುಕೊಳ್ಳಬಾರದು. So this lady, having determined, she made her way towards the place where Jesus was. ಈ ಸ್ತ್ರೀ ಆಕೆ ಒಂದು ತೀರ್ಮಾನ ತೆಗೆದುಕೊಂಡವಳಾಗಿ ಯೇಸು ಎಲ್ಲಿದ್ದನೋ ಆ ಒಂದು ಸ್ಥಳಕ್ಕೆ ಹೋಗಲು ಹೊರಟು ಹೋದಳು.
ಬಂದಳು. Hundreds of people were surrounded Jesus. ಯೇಸುವಿನ ಸುತ್ತಲೂ ನೂರಾರು ಗಟ್ಟಲೆ ಜನರು ಇದ್ದಾರೆ. But this lady was determined. ಆದ್ರೆ ಈ ಸ್ತ್ರೀ ಆಕೆ ತೀರ್ಮಾನದಲ್ಲಿದ್ದಾಳೆ. She began to push some people, make her way towards the place where Jesus standing. ಈ ಸ್ತ್ರೀ ಆ ಒಂದು ಜನರ ಮಧ್ಯದಲ್ಲಿ ತೂರಿಕೊಂಡು ಯೇಸು ಎಲ್ಲಿದ್ದಾನೋ ಆ ಸ್ಥಳಕ್ಕೆ ಬಂದಳು. And suddenly she made her way down to the feet of Jesus. ಇದ್ದಕ್ಕಿದ್ದಂತೆ ಆಕೆ ತನ್ನ ಒಂದು ಮಾರ್ಗವನ್ನು ಯೇಸುವಿನ ಪಾದಗಳ ಕಡೆಗೆ ತನ್ನನ್ನು ತಾನು ತಗ್ಗಿಸಿಕೊಂಡಳು. Remember, the way down is the way up in the sight of God. ಇಟ್ಕೊಳ್ಳಿ, ನಾವು ಕೆಳಗಡೆ ಹೋಗುವಾಗ ನಾವು ಮೇಲಕ್ಕೆ ಹೋಗುತ್ತೇವೆ ದೇವರ ದೃಷ್ಟಿಯಲ್ಲಿ. The moment she fell at the feet of Jesus, ಆಕೆ ಯೇಸುವಿನ ಪಾದಕ್ಕೆ ಯಾವಾಗ ಅಡ್ಡ ಬಿದ್ದಳು, she touched the hem of his garment. ಆಕೆ ಆತನ ಒಂದು ವಸ್ತ್ರದ ತುದಿಯನ್ನು ಮುಟ್ಟಿದಳು. Something happened. ಅಲ್ಲಿ ಏನೋ ನಡೆಯಿತು. Something happened. ಏನೋ ನಡೆಯಿತು. Something beyond her imagination happened in that place. ಆ ಸ್ಥಳದಲ್ಲಿ ಆಕೆಯ ಊಹೆಯನ್ನು ಮೀರಿರುವಂತ ಸಂಗತಿ ಅಲ್ಲಿ ನಡೆಯಿತು. When she touched the hem of his garment, ಆಕೆ ತನ್ನ ಒಂದು ಯೇಸುವಿನ ವಸ್ತ್ರದ ತುದಿಯನ್ನು ಮುಟ್ಟಿದಾಗ, the Bible says, ವಾಕ್ಯ ಹೇಳ್ತದೆ, 12 long years the issue of bleeding ceased. ಆ ಒಂದು 12 ವರ್ಷದಿಂದ ಸುರಿಯುತ್ತಿದ್ದಂತ ಆ ಒಂದು ರಕ್ತಸ್ರಾವವು ಅಲ್ಲಿ ನಿಂತು ಹೋಯಿತು, ಒಣಗಿ ಹೋಯಿತು ಎಂಬುದು. I repeat, ಮತ್ತೆ ಹೇಳ್ತೇನೆ, the best place that one could be is the feet of Christ. ನೋಡಿ, ಒಬ್ಬ ವ್ಯಕ್ತಿ ಒಂದು ಇರಬೇಕು ಎಂದು ಎನ್ನುಕೊಳ್ಳುವಂತ ಒಂದು ಉತ್ತಮವಾದಂತ ಸ್ಥಳ ಅದು ಯಾವುದೆಂದ್ರೆ ಯೇಸುವಿನ ಪಾದ. What no medication could help. ಯಾವ ಒಂದು ವೈದ್ಯವು ಸಹಾಯ ಮಾಡದೇ ಇರುವಂತ ಸಂಗತಿ. What no doctors could do. ವೈದ್ಯರು ಸಹಾಯ ಮಾಡದೇ ಇರುವಂತ ಸಂಗತಿಗಳು. What no money could help. ಯಾವ ಹಣವನ್ನು ಯಾವುದನ್ನು ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ವೋ. What no relative or friend could do. ನಮ್ಮ ಸ್ನೇಹಿತರು ಬಂಧು ಬಳಗದವರು ಏನು ಮಾಡ್ಲಿಕ್ಕೆ ಆಗೋದಿಲ್ಲವೋ, Jesus did. ಯೇಸು ಮಾಡಿದನು. Amen. Amen. Hallelujah. Hallelujah. The feet of Christ is something what can fulfill our expectation. ನೋಡಿ, ಯೇಸುವಿನ ಪಾದವು ಅದು ಎಂತ ಸ್ಥಳವೆಂದರೆ ನಮ್ಮ ಅಪೇಕ್ಷೆಯನ್ನು ಅದು ಪೂರೈಸುವಂತದಾಗಿದೆ. This lady went down, touched the hem of his garment, and 12 long years suffering came to an end. ಈ ಸ್ತ್ರೀ ಆಕೆ ಯೇಸುವಿನ ಪಾದದ ಬಳಿಗೆ ಹೋದಳು, ತನ್ನನ್ನು ತಾನು ತಗ್ಗಿಸಿಕೊಂಡಳು. ಆಕೆ 12 ವರ್ಷದ ಒಂದು ಅಪೇಕ್ಷೆಯು ಆ ದಿನ ನೆರವೇರಿತು. Maybe this is a word for somebody this morning. ಈ ಒಂದು ಸಮಯದಲ್ಲಿ ನೀವು ಕೇಳ್ತಾ ಇರುವಂತ ನಿಮ್ಮ ಯಾರಿಗೋ ದೇವರು ನಿಮ್ಮ ಸಂಗಡ ಮಾತಾಡ್ತಾ ಇರಬಹುದು. Maybe you've been waiting for redemption of your life. ನಿಮ್ಮ ಜೀವನದ ವಿಮೋಚನೆಗಾಗಿ, ಬಿಡುಗಡೆಗಾಗಿ ನೀವು ಕಾಯುತ್ತಾ ಇದ್ದೀರೋ ಏನೋ. Maybe you're waiting for a crisis to end in your life. ನಿಮ್ಮ ಜೀವನದಲ್ಲಿ ನೀವು ಹಾದು ಹೋಗುತ್ತಿರುವಂತಹ ಒಂದು ಸಮಸ್ಯೆ ಈ ದಿನ ಅದು ಮುಕ್ತಾಯವಾಗಬಹುದೇನೋ. The way down is the way up. ಅದಕ್ಕೆ ಇರುವಂತ ರಹಸ್ಯ, ನೀವು ಆತನ ಪಾದಕ್ಕೆ ಹೋಗುವಾಗ ನೀವು ಮೇಲಕ್ಕೆ ಹೋಗುತ್ತೀರಿ. So this lady made her way towards the feet of Jesus. ಈ ಸ್ತ್ರೀ ಯೇಸುವಿನ ಪಾದದ ಬಳಿಗೆ ಆಕೆ ತನ್ನ ಮಾರ್ಗವನ್ನು ಮಾಡಿದಳು. Touched the hem of the garment. ಯೇಸುವಿನ ಒಂದು ವಸ್ತ್ರದ ತುದಿಯನ್ನು ಮುಟ್ಟಿದಳು. Instantly she was healed. ತಕ್ಷಣವೇ ಆಕೆಯು ಗುಣವಾದಳು. And Jesus felt some power leave his body. ಮತ್ತು ಯೇಸುವಿಗೆ ತನ್ನ ದೇಹದಿಂದ ಒಂದು ಶಕ್ತಿಯು ಹರಿಯುವುದನ್ನು ಆತನು ಅನುಭವಿಸಿದನು. He began to ask and inquire, who touched me? Who touched me? ಆತನು ಎಲ್ಲರನ್ನು ಕೇಳ್ತಾ ಇದ್ದಾನೆ, ಯಾರು ನನ್ನನ್ನು ಮುಟ್ಟಿದರು ಎಂಬುದಾಗಿ. Maybe some people were making fun of him. Hundreds of people are thronging towards you and you're asking, who touched me? ಅಲ್ಲಿ ಕೆಲವರು ಕೇಳ್ತಾ ಇದ್ದಾರೆ, ಏನು ಸ್ವಾಮಿ ನಿನ್ನ ಮೇಲೆ ಇಷ್ಟು ಜನ ಬಂದು ಇಷ್ಟು ಗುಂಪಾದ ಜನರಿದ್ದಾರೆ, ಆದರೂ ನೀನು ಕೇಳ್ತಾ ಇದ್ದೆ ಯಾರು ನನ್ನನ್ನು ಮುಟ್ಟಿದರು ಎಂಬುದಾಗಿ. Jesus said, no, I felt power leave my body. ಆಗ ಯೇಸು ಹೇಳಿದನು, ನನ್ನ ದೇಹದಿಂದ ಒಂದು ಶಕ್ತಿಯು ಹರಿಯುವುದನ್ನು ನಾನು ಕಂಡೆನು. Now this lady came trembling and fell at the feet of Jesus. She said, Lord, it is I who touched the hem of your garment. ಮತ್ತು ಆಗ ಈ ಸ್ತ್ರೀ ನಡುಗುತ್ತಾ ತನ್ನನ್ನು ತಾನು ತಗ್ಗಿಸಿಕೊಂಡವಳಾಗಿ ಬಂದು ಆಕೆ ಯೇಸುಗೆ ಹೇಳಿದ್ಲು, ಸ್ವಾಮಿ ನಾನೇ ನಿನ್ನ ವಸ್ತ್ರದ ತುದಿಯನ್ನು ಮುಟ್ಟಿದೆನು. Jesus said, go, your faith has made you whole. ಯೇಸು ಹೇಳಿದ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಗುಣ ಮಾಡಿತು. Amen. Amen. Hallelujah. Hallelujah. 12 long years suffering came to an end because she operated in her faith. ನೋಡಿ, 12 ವರ್ಷದ ದೀರ್ಘಕಾಲದಿಂದ ಬಳಲ್ತಾ ಇದ್ದಂತ ರೋಗವು ಆ ದಿನ ಅದಕ್ಕೆ ಮುಕ್ತಾಯವಾಯಿತು. ಯಾಕೆ? ಆಕೆ ತನ್ನನ್ನು ತಾನು ತಗ್ಗಿಸಿಕೊಂಡಳು. The more you hear and hear and hear, something happens in your life, it gives rise to faith. ನೋಡಿ, ನೀವು ಎಷ್ಟು ಹೆಚ್ಚಾಗಿ ಕೇಳಿಸಿಕೊಳ್ಳುತ್ತೀರೋ ದೇವರ ವಾಕ್ಯವನ್ನು, ಅಷ್ಟು ಹೆಚ್ಚಾಗಿ ನಿಮ್ಮಲ್ಲಿ ಎದ್ದು ಬರ್ತದೆ, ಅದು ನಂಬಿಕೆ ಆಗಿದೆ. Amen. Amen. Hallelujah. Hallelujah. Now after this incident, ಈ ಒಂದು ಘಟನೆ ಆದ ನಂತರ the Bible says Jesus continued his journey to the house
house of Jairus. ಮತ್ತು ಯಾಯಿರನ ಮನೆಗೆ ಆತನು ಮುಂದೆ ನಡಿಲಿಕ್ಕೆ ಪ್ರಾರಂಭ ಮಾಡಿದನು. Now, as they were walking ahead, ಅವರು ಮುಂದೆ ಹೋಗುತ್ತಿರುವಾಗ the servants of Jairus came and met them. ಮತ್ತು ಯಾಯಿರನ ಸೇವಕರು ಬಂದು ಆತನನ್ನು ಭೇಟಿಯಾದರು. And they said, ಅವರು ಹೇಳಿದರು, "Oh, Master Jairus, ಓ ಯಜಮಾನನಾದ ಯಾಯಿರನೇ, your daughter is no more. ನಿನ್ನ ಮಗಳು ಇನ್ನಿಲ್ಲ. She is not alive. ಆಕೆ ಇನ್ನು ಬದುಕಿಲ್ಲ. Now she is dead. ಆಕೆ ಸತ್ತು Now ಹೋಗಿದ್ದಾಳೆ. please leave the Master Jesus alone. ಈಗ ಬೋಧಕನಾದ ಯೇಸುವನ್ನು ಅಲ್ಲೇ ಬಿಟ್ಟು There is no use taking him home because your daughter is dead." ಆತನಿಗೆ ತೊಂದರೆ ಕೊಡಬೇಡ. ಯಾಕೆ ನೀ ಆತನನ್ನು ಕರೆದುಕೊಂಡು ಹೋಗೋದ್ರಿಂದ ಅಲ್ಲಿ ಯಾವುದೇ ಉಪಯೋಗವಾಗುವುದಿಲ್ಲ, ಯಾಕೆಂದ್ರೆ ನಿನ್ನ ಮಗಳು ಈಗಾಗಲೇ ತೀರಿ ಹೋಗಿದ್ದಾಳೆ. When Jesus heard the servant speak like this, ಸೇವಕರು ಈ ರೀತಿಯಲ್ಲಿ ಮಾತನಾಡುವುದನ್ನು ಯೇಸು ಕೇಳಿಸಿಕೊಂಡಾಗ, Mark chapter 5 and verse 36 says like this. ಮಾರ್ಕನ ಸುವಾರ್ತೆ 5:36 ವಚನ ಈ ರೀತಿಯಲ್ಲಿ ಹೇಳ್ತದೆ, Jesus said only one thing. ಯೇಸು ಆತನಿಗೆ ಯಾಯಿರನಿಗೆ ಒಂದೇ ಮಾತು ಹೇಳಿದ, Do not be afraid, just believe. ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ. Am I talking to somebody this morning? ಸಮಯದಲ್ಲಿ ನಾನು ಯಾರ ಸಂಗಡವಾದರೂ ಮಾತನಾಡ್ತಾ ಇದ್ದೇನೆ. Irrespective of what your situation ನಿಮ್ಮ is, ಸಮಸ್ಯೆ ಏನೇ ಆಗಿರಲಿ, whatever circumstances you may be going through, ನೀವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಾ ಇರಬಹುದು, all that the word talks to you this morning, ನಿಮ್ಮ ಸಂಗಡ ಮಾತನಾಡ್ತಾ ಇರುವಂತದ್ದು ಏನಂದ್ರೆ, all that the Lord is ministering through you, ಕರ್ತನು ನಿಮ್ಮೊಂದಿಗೆ ಏನು ಹೇಳ್ತಾ ಇದ್ದಾನೆಂದ್ರೆ, do not be afraid, just believe. ಭಯಪಡಬೇಡಿರಿ, ಕೇವಲ ನಂಬಿಕೆ ಮಾತ್ರ ಇರಲಿ. And they went to the house of Jairus. ಮತ್ತು ಅವರು ಯೇಸುವಿನ ಯಾಯಿರನ ಮನೆಗೆ ಅವರು ನಡೆದರು. We know the situation or a condition, the environment in a house where a dead body is laid. ನೋಡಿ, ಯಾವ ಮನೆಯಲ್ಲಿ ಆ ಒಂದು ಶವವು ಅಥವಾ ಸತ್ತ ಶರೀರವು ಇರುತ್ತದೋ ಆ ಒಂದು ಮನೆಯ ಒಂದು ವಾತಾವರಣ ಹೇಗಿರುತ್ತದೆ ನಮಗೆಲ್ಲರಿಗೂ ಗೊತ್ತು. No, there will be mourning. ನೋಡಿ, ಅಲ್ಲಿ ಒಂದು ಗೋಳಾಟವಿರುತ್ತದೆ. The environment would be gloomy. ಮತ್ತು ಅಲ್ಲಿ ಇರುವಂತ ವಾತಾವರಣ ತುಂಬಾ ಮಬ್ಬಾಗಿರುತ್ತದೆ. There would be silence there. ಅಲ್ಲಿ ಒಂದು ನಿಶ್ಶಬ್ದತೆ ಇರುತ್ತದೆ. Now similarly, the situation in the house of Jairus was like this. ಮತ್ತು ಅದೇ ರೀತಿಯಲ್ಲಿ ಯಾಯಿರನ ಮನೆಯಲ್ಲಿ ಕೂಡ ಇಂಥದೇ ಆದ ಪರಿಸ್ಥಿತಿ ಇತ್ತು. There were people weeping and wailing loudly because the little child was no more. ಈ ಒಂದು ಚಿಕ್ಕ ಮಗುವು ಸತ್ತು ಹೋಗಿದೆ ಎಂದು ಅಲ್ಲಿರುವಂತ ಜನರೆಲ್ಲರೂ ಅಲ್ಲಿ ಅವರು ಅಳುತ್ತಾ ಗೋಳಾಡುತ್ತಾ ಇದ್ದಾರೆ. The moment Jesus entered this house, ಯಾವ ಕ್ಷಣ ಯೇಸು ಆ ಮನೆಯಲ್ಲಿ ಪ್ರವೇಶ ಮಾಡಿದನು, Jesus said, "Do not weep. The girl is not dead but asleep." ಆತನು ಹೇಳಿದಂತ ಮಾತು ಏನಂತಂದ್ರೆ, ಆ ಮಗಳು ಸತ್ತಿಲ್ಲ, ಆ ಮಗಳು ಬದುಕಿದ್ದಾಳೆ, ಇನ್ನು ಅಳಬೇಡಿರಿ ಎಂಬುದಾಗಿ. And the Bible says immediately when they heard what Jesus said, they made fun of him. They ridiculed him. ಮತ್ತು ಆಗ ಆ ಜನರು ಆ ಮಾತನ್ನು ಕೇಳಿಸಿಕೊಂಡಾಗ ಅವರು ವಾಕ್ಯ ಹೇಳ್ತದೆ, ಅವರು ಆತನನ್ನು ಹಾಸ್ಯ ಮಾಡಿದರು. They began to make fun of the word of Jesus. ಯೇಸುವಿನ ಮಾತುಗಳನ್ನು ಕೇಳಿಸಿಕೊಂಡಾಗ ಅವರು ಹಾಸ್ಯ ಮಾಡಿದರು. Now sometimes I wonder, how can somebody laugh when they were actually crying? ಮತ್ತು ನನಗೆ ಆಶ್ಚರ್ಯವಾಗುತ್ತೆ, ಯಾವ ರೀತಿಯಲ್ಲಿ ಜನರು ಅವರು ಅಳುತ್ತಾ ಇರುವಂತ ಸಂದರ್ಭದಲ್ಲಿ ಕೂಡ ಇದ್ದಕ್ಕಿದ್ದಂತೆ ಹೇಗೆ ನಗಲಿಕ್ಕೆ ಸಾಧ್ಯ. They made a joke of the word of God. ದೇವರ ವಾಕ್ಯವನ್ನು ಅವರು ಗೇಲಿ ಮಾಡಿದರು, ಹಾಸ್ಯ ಮಾಡಿದರು. But Jesus did one thing. ಆದರೆ ಯೇಸು ಒಂದು ಕಾರ್ಯ He ಮಾಡಿದ. took only his disciples and the parents of this little child and he entered the room and closed the door. ಆದರೆ ಯೇಸು ಆತನ ಶಿಷ್ಯರನ್ನು ಮತ್ತು ಆ ಮಗುವಿನ ತಂದೆ ತಾಯಿಗಳನ್ನು ಆ ಮನೆಯೊಳಗಡೆ ಆ ಮಗು ಇರುವ ಕೋಣೆಯಲ್ಲಿ ಕರೆದುಕೊಂಡು ಹೋಗಿ ಬಾಗಿಲನ್ನು ಮುಚ್ಚಿದನು. He did not take everybody. ಆತನು ಎಲ್ಲರನ್ನೂ ಕರೆದುಕೊಂಡು ಹೋಗಲಿಲ್ಲ. The right kind of people need to be in our lives. ನಮ್ಮ ಜೀವನದಲ್ಲಿ ಸರಿಯಾದಂತ ಜನರು ಇರಬೇಕಾಗಿದೆ. Sometimes some people with a wrong spirit or a wrong attitude are a hindrance for God's work to be done in our lives. ದೇವರ ಕಾರ್ಯವು ನಮ್ಮ ಜೀವಿತದಲ್ಲಿ ನೆರವೇರಲಿಕ್ಕೆ ಕೆಲವೊಂದು ಜನರು, ಕೆಲವೊಂದು ಸಂಬಂಧಗಳು ಅವು ನಮಗೆ ಅಡ್ಡಿಯಾಗಿರುತ್ತದೆ. We need to be people with one mind, one accord, one spirit and God focused in order to see the work of God. ನೋಡಿ, ದೇವರ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ನೋಡಬೇಕಾದ್ರೆ ಒಂದೇ ಆತ್ಮ, ಒಂದೇ ಮನಸ್ಸು, ಒಂದೇ ಒಂದು ಉದ್ದೇಶವುಳ್ಳಂತ ಜನರು ನಮಗೆ ಬೇಕಾಗಿದ್ದಾರೆ. Jesus took the father, the mother and a few of his disciples and went to the place where the dead body was laid. ನೋಡಿ, ಯೇಸುವು ತನ್ನ ಮಗುವಿನ ತಂದೆ ತಾಯಿಗಳನ್ನು ಮತ್ತು ತನ್ನ ಶಿಷ್ಯರಲ್ಲಿ ಕೆಲವರನ್ನು ಮಾತ್ರ ಆ ಒಂದು ಮಗು ಇರುವ ಸ್ಥಳಕ್ಕೆ ಕರೆದುಕೊಂಡು ಹೋದನು. He straight went to the place where the body was laid. ಆತನು ನೇರವಾಗಿ ಆ ಮಗು ಇರುವಂತಹ ಸ್ಥಳಕ್ಕೆ ಹೋದನು. And the Bible says he took the girl by the hand. ವಾಕ್ಯ ಹೇಳ್ತದೆ, ಆ ಒಂದು ಆತನು ಮಗುವಿನ ಕೈಯನ್ನು ಹಿಡಿದುಕೊಂಡು and he said,
little girl, I say to you, get up. ಆತನು ಹೇಳಿದ, ಚಿಕ್ಕ ಮಗುವೇ ನೀನು ಎದ್ದೇಳು ಎಂಬುದಾಗಿ. And the Bible says, ವಾಕ್ಯ ಹೇಳ್ತದೆ, immediately ಇದ್ದಕ್ಕಿದ್ದಂತೆ this dead girl came back to life. ಈ ಒಂದು ಮಗು, ಸತ್ತ ಮಗುವು ಜೀವಕ್ಕೆ ಎದ್ದು ಬಂದಳು. Amen. ಆಮೆನ್. Hallelujah. ಹಲ್ಲೆಲೂಯಾ. The way down is the way up. ನೋಡಿ, ಕೆಳಕ್ಕೆ ಹೋಗುವಂತ ಮಾರ್ಗ ಅದು ಮೇಲಕ್ಕೆ ನಡೆಸುತ್ತದೆ. Jairus went to the feet of Jesus and he got his dead girl back to life. ಯಾಯಿರನು ಯೇಸುವಿನ ಪಾದಕ್ಕೆ ತನ್ನನ್ನು ತಾನು ತಗ್ಗಿಸಿಕೊಂಡು ಹೋದಾಗ ತನ್ನ ಸತ್ತ ಮಗಳನ್ನು ಜೀವಕ್ಕೆ ತಂದುಕೊಂಡನು. The lady with the issue of bleeding went down to the feet of Jesus and received her healing. ಈ ಒಂದು ರಕ್ತಸ್ರಾವದಿಂದ ಬಳಲ್ತಾ ಇದ್ದಂತ ಸ್ತ್ರೀ ಯೇಸುವಿನ ಪಾದದ ಬಳಿಗೆ ಹೋಗಿ ಆ ಒಂದು ಯೇಸುವಿನ ಸ್ವಸ್ಥತೆಯನ್ನು ಹೊಂದಿಕೊಂಡಳು. In Luke chapter 10 we read about Mary and Martha, the two sisters. ನೋಡಿ, ಲೂಕನ್ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಮೇರಿ ಮಾರ್ತಾ ಆ ಒಂದು ಇಬ್ಬರು ಸಹೋದರಿಯರ ಒಂದು ಕಥೆಯನ್ನು ನಾವು ನೋಡುತ್ತೇವೆ. If you read Luke chapter 10 all the way from verses 38 to 42, we read about them. ಮತ್ತು ಲೂಕನ್ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನದಿಂದ ನಾವು 42ನೇ ವಚನದಲ್ಲಿ ನಾವು ಅದನ್ನು ನೋಡುತ್ತೇವೆ. Now Jesus went to the house of Martha and Mary. ಮತ್ತು ಯೇಸು ಆ ಒಂದು ಮಾರ್ತಾ ಮರಿಯಳಿರುವಂತ ಮನೆಗೆ ಆತನು ಹೋದನು. And Jesus was seated in the house. ಮತ್ತು ಯೇಸು ಆ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. And the Bible specifies, ಮತ್ತು ವಾಕ್ಯವು ಇಲ್ಲಿ ನಿರ್ದಿಷ್ಟವಾಗಿ ಹೇಳುತ್ತದೆ, that Mary was constantly at the feet of Christ. ಮತ್ತು ನಾವು ನೋಡ್ತೇವೆ, ಮರಿಯಳು ಯೇಸುವಿನ ಪಾದದ ಬಳಿಯಲ್ಲಿಯೇ ಕೂತುಕೊಂಡಿದ್ದಳು. But Martha was busy doing the household work. ಆದರೆ ಮಾರ್ತಳಾದರೂ ತನ್ನ ಒಂದು ಮನೆಯ ಕಾರ್ಯಗಳನ್ನು ಕೆಲಸಗಳನ್ನು ಮಾಡುವುದರಲ್ಲಿ ಮಗ್ನಳಾಗಿದ್ದಳು. Martha was too busy in carrying out the household chores. ಮತ್ತು ಆ ಮನೆಯ ಕಾರ್ಯಗಳನ್ನು ಕೆಲಸಗಳನ್ನು ಮಾಡುವುದರಲ್ಲಿಯೇ ಮಾರ್ತಳು ಮಗ್ನಳಾಗಿದ್ದಾಳೆ. She was too busy doing this, doing that, making dinner, making lunch arrangements, because the Lord had come into their house. ನೋಡಿ, ಆಕೆ ತುಂಬಾ ಕರ್ತನು ನಮ್ಮ ಮನೆಗೆ ಬಂದಿದ್ದಾನೆ ಅಂತ ಹೇಳಿ ಆಕೆ ಆ ಕಾರ್ಯ ಈ ಕಾರ್ಯ ಆ ಕೆಲಸ ಈ ಕೆಲಸ ಅಂತ ಹೇಳಿ ಅನೇಕ ವಿಷಯಗಳಲ್ಲಿ ತಲೆ ಕೆಡಿಸ್ಕೊಂಡಿದ್ದಳು. Many times when we go to someone's house, we see that some of the hospitable people, how they take care of us. They are busy running, getting water, tea, snacks, this and that. So similarly, Martha was that kind of lady. ನಾವು ಕೂಡ ಕೆಲವೊಂದು ಮನೆಗಳಿಗೆ ಹೋದಾಗ ಜನರು ನಮಗೆ ಆ ಸತ್ಕಾರ್ಯ, ಅತಿಥಿ ಸತ್ಕಾರ್ಯ ಮಾಡಬೇಕೆಂದು ಅವರು ನೀರನ್ನು ತರ್ತಾರೆ, ಚಹಾ ಕೊಡ್ತಾರೆ, ಅವರು ಕೆಲವೊಂದು ತಿಂಡಿ ಪದಾರ್ಥಗಳನ್ನು ತಂದು ನಮಗಾಗಿ ಕೊಡುವವರಾಗಿರ್ತಾರೆ. ಅದೇ ರೀತಿಯಲ್ಲಿ ಮಾರ್ತಳು ಕೂಡ ಈ ಒಂದು ಕೆಲಸಗಳಲ್ಲಿ ಮಗ್ನಳಾಗಿದ್ದಾಳೆ. And Mary was constantly at the feet of Jesus and receiving to what the Jesus was speaking. ಆದರೆ ಮರಿಯಳು ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಂಡು ಆತನು ಏನು ಹೇಳ್ತಾ ಇದ್ದಾನೋ ಅದನ್ನು ಕೇಳಿಸಿಕೊಳ್ತಾ ಇದ್ದಾಳೆ. Martha was frustrated because Mary was not helping her in the household work. ಆದರೆ ಮಾರ್ತಳು ಇದನ್ನು ಕಂಡಾಗ ಮೇರಿ ತನಗೆ ಸಹಾಯ ಮಾಡ್ತಾ ಇಲ್ಲವೆಂದು ಆಕೆ ನೋಡಿ ಆಕೆ ತುಂಬಾ ತಲೆ ಕೆಡಿಸಿಕೊಂಡಿದ್ದಳು. She went and complained to Jesus. ಆಕೆ ಬಂದು ಯೇಸುವಿಗೆ ಆಕೆ ದೂರು ಹೇಳ್ತಾ ಇದ್ದಾಳೆ. Oh Lord, see, I am doing the whole of the household work. ಆತನ ಬಂದು ಹೇಳ್ತಾ ಇದ್ದಾನೆ, ಸ್ವಾಮಿ ನೋಡಪ್ಪ, ನಾನು ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇದ್ದೇನೆ. Mary is not at all helping me. She is constantly at your feet. ಮರಿಯಳು ನನಗೆ ಸಹಾಯ ಮಾಡ್ತಾ ಇಲ್ಲ, ಆಕೆ ನಿನ್ನ ಪಾದದ ಬಳಿಯಲ್ಲಿ ಕೂತ್ಕೊಂಡಿದ್ದಾಳೆ. You know what Jesus responded? ಆಗ ಯೇಸು ಏನೆಂದು ಉತ್ತರ ಕೊಟ್ಟನು ನಿಮಗೆ ಗೊತ್ತು? He said, Martha, Martha, Martha. ಆಕೆ ಯೇಸು ಹೇಳಿದನು, ಮಾರ್ತಳೆ, you are worried and troubled about many things. ನೀನು ಅನೇಕ ವಿಷಯಗಳಿಗಾಗಿ ಚಿಂತಿಸಿ ತೊಂದರೆಗೊಳಗಾಗಿದ್ದೆ. But one thing is needed. ಆದರೆ ಅವಶ್ಯವಾದದ್ದು ಒಂದೇ. And Mary has chosen the good part. ಆ ಒಳ್ಳೆ ಭಾಗವನ್ನು ಮರಿಯಳು ಆರಿಸಿಕೊಂಡಿದ್ದಾಳೆ. Amen. Amen. Hallelujah. Hallelujah. What had Mary chosen actually? ಮರಿಯಳು ಏನನ್ನು ಆರಿಸಿಕೊಂಡಿದ್ದಳು? Mary chose to sit at the feet of Jesus and receive the word. ಮರಿಯಳು ಯೇಸುವಿನ ಪಾದದ ಬಳಿಗೆ ಕೂತುಕೊಂಡು ಆತನ ವಾಕ್ಯವನ್ನು ಸ್ವೀಕರಿಸಬೇಕೆಂದು ಆಕೆ ಆಯ್ದುಕೊಂಡಿದ್ದಳು. I don't mean that you need to leave everything and just listen to God's word. ಅಂದ್ರೆ ನನ್ನ ಅರ್ಥ ನೀವು ಎಲ್ಲಾ ಕೆಲಸವನ್ನು ಬಿಟ್ಟು ಕೇವಲ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಬೇಕೆಂದಲ್ಲ. We need to be balanced in our spiritual lives. ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಕೆಲವೊಂದು ಸಮತೋಲನವನ್ನು ನಾವು ಮಾಡಬೇಕಾಗಿದೆ. Everything is important. ಎಲ್ಲವೂ ಮುಖ್ಯವಾದದ್ದು. But God's word is more important. ಆದರೆ ದೇವರ ವಾಕ್ಯವು ಎಲ್ಲದಕ್ಕಿಂತಲೂ ಮುಖ್ಯವಾದ. The presence of God is more important. ದೇವರ ಸನ್ನಿಧಾನವು ಎಲ್ಲದಕ್ಕಿಂತಲೂ ಮುಖ್ಯವಾದ.
ಮುಖ್ಯವಾದ. So we need to work every day so that we will have time to sit at the feet of Christ and listen to his voice. ನಾವು ಪ್ರತಿದಿನ ನಾವು ಕೆಲಸಗಳನ್ನು ಮಾಡಬೇಕು ಮತ್ತು ಯೇಸುವಿನ ಪಾದದ ಬಳಿಗೆ ಕೂತ್ಕೊಂಡು ಆತನ ಸ್ವರವನ್ನು ನಾವು ಕೇಳಿಸಿಕೊಳ್ಳಬೇಕು. We need to set aside time for prayer where we will remain at the feet of Christ. ಮತ್ತು ನಾವು ಒಂದು ಸಮಯವನ್ನು ನಿಗದಿಪಡಿಸಿಕೊಂಡು ಯೇಸುವಿನ ಪಾದದ ಬಳಿಗೆ ಕೂತ್ಕೊಳ್ಳುವಂತ ಒಂದು ಸಮಯವನ್ನು ನಾವು ನಿಗದಿಪಡಿಸಿಕೊಳ್ಳಬೇಕು. Jesus said that Mary had chosen the best. ಯೇಸು ಹೇಳಿದ ಮರಿಯಳು ಆ ಉತ್ತಮವಾದದನ್ನು ಆರಿಸಿಕೊಂಡಿದ್ದಾಳೆ. What was that best? ಆ ಒಳ್ಳೆಯ ಭಾಗ ಉತ್ತಮವಾದದ್ದು ಯಾವುದು? Listening to the word, being at the feet of Christ. ಯೇಸುವಿನ ಪಾದದ ಬಳಿಗೆ ಕೂತು ಆತನ ವಾಕ್ಯಗಳನ್ನು ಕೇಳಿಸಿಕೊಳ್ಳುವ. When we are at the feet of Christ, ನಾವು ಆತನ ಪಾದದ ಬಳಿಗೆ ಇರುವಾಗ we receive revelation of God's word. ದೇವರ ವಾಕ್ಯದ ಪ್ರಕಟಣೆಗಳನ್ನು ನಾವು ಹೊಂದಿಕೊಳ್ಳುತ್ತೇವೆ. Please don't fall prey to all the technology this day. ಈ ದಿನಗಳಲ್ಲಿ ಇರುವಂತ ಎಲ್ಲಾ ಟೆಕ್ನಾಲಜಿಗಳು, ಎಲ್ಲಾ ರೀತಿಯಾದಂತ ತಂತ್ರ ಮಾಧ್ಯಮಗಳನ್ನು ನೀವು ಅದನ್ನು ಹಿಂಬಾಲಿಸಬೇಡಿ. We get all ready-made messages from the internet and whatever. ಮತ್ತು ಈ ದಿನಗಳಲ್ಲಿ ನಮಗೆ ಬೇಕಾದಷ್ಟು ಒಂದು ಇಂಟರ್ನೆಟ್ಗಳಲ್ಲಿ ನಮಗೆ ಸಂದೇಶಗಳು ಸಿಗುತ್ತದೆ. But the revelation, actual revelation is found when you are at the feet of Christ waiting upon him. ನಿಜವಾದಂಥ ಪ್ರಕಟಣೆ ಅದು ನಮಗೆ ಕೇವಲ ಯೇಸುವಿನ ಪಾದದ ಬಳಿಗೆಯಲ್ಲಿ ಕೂತುಕೊಂಡು ಆತನಿಗಾಗಿ ಕಾಯುವಾಗ ನಮಗೆ ದೊರಕುವಂತದಾಗಿದೆ. Amen. Amen. Hallelujah. Hallelujah. When you are at the feet of Christ, you begin to listen to the voice of God. ನೀವು ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಳ್ಳುವಾಗ ಆತನ ಒಂದು ಸ್ವರವನ್ನು ನೀವು ಕೇಳಿಸಿಕೊಳ್ಳುತ್ತೀರಿ. Let's not be in a hurry to say, pray whatever we want and get away. ನೋಡಿ, ನಮಗೆ ಏನ್ ಬೇಕಾದು ಸುಮ್ಮನೆ ಕೇಳಿ ಅವಸರವಾಗಿ ಆತನ ಮುಂದೆ ನಾವು ಇರಬಾರದು. We need to wait. We need to learn to wait at the feet of Christ. ನಾವು ಆತನ ಪಾದದ ಬಳಿಯಲ್ಲಿ ಇರುವುದನ್ನು ನಾವು ಕಲಿತುಕೊಳ್ಳಬೇಕು. Isaiah chapter 40, the Bible says, they that wait upon the Lord shall renew their strength. ಯೆಶಾಯ 40ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಯಾರು ಕರ್ತನಲ್ಲಿ ನಿರೀಕ್ಷೆ ಉಳ್ಳವರಾಗಿರ್ತಾರೋ ಅವರು ಹೊಸ ಬಲವನ್ನು ಹೊಂದಿಕೊಳ್ಳುತ್ತಾರೆ ಎಂಬುದು. Lamentations chapter 3 and verse 25, the Bible says that God is good to those that wait upon him. ನೋಡಿ, ಪ್ರಲಾಪಗಳು 3:25ರಲ್ಲಿ ಯಾರು ಆತನಲ್ಲಿ ನಿರೀಕ್ಷೆ ಉಳ್ಳವರಾಗಿರುತ್ತಾರೋ ಅವರಿಗೆ ಕರ್ತನು ಒಳ್ಳೆಯವನಾಗಿದ್ದಾನೆ ಎಂಬುದು. The more you wait at the feet of Christ, ನಾವು ಎಷ್ಟು ಹೆಚ್ಚಾಗಿ ಕ್ರಿಸ್ತನ ಪಾದದ ಬಳಿಯಲ್ಲಿ ಇರುತ್ತೇವೋ the more you receive from him. ಅಷ್ಟು ಹೆಚ್ಚಾಗಿ ಆತನಿಂದ ನಾವು ಹೊಂದಿಕೊಳ್ಳುತ್ತೇವೆ. Amen. Amen. Hallelujah. Hallelujah. So the more you wait at the feet of Christ, the revelation of God's word becomes a reality into our lives. ನಾವು ಎಷ್ಟು ಹೆಚ್ಚಾಗಿ ಯೇಸುವಿನ ಪಾದದ ಬಳಿಯಲ್ಲಿ ನಾವು ಎದುರು ನೋಡ್ತಾ ಕೂತ್ಕೊಂಡಿರ್ತೇವೋ ಅಷ್ಟು ಹೆಚ್ಚಾಗಿ ಯೇಸು ಕ್ರಿಸ್ತನ ಪ್ರಕಟಣೆಗಳು ಅದು ನಮ್ಮ ಜೀವನದಲ್ಲಿ ಅದು ನಿಜಾಂಶವಾಗಿ ಮಾರ್ಪಾಟು ಹೊಂದುವಂತದಾಗಿದೆ. Waiting is not wasting in the presence of God. ನೋಡಿ, ಕಾಯುವಂಥದ್ದು, ನಿರೀಕ್ಷೆ ಇಡುವಂಥದ್ದು ದೇವರ ಸನ್ನಿಧಾನದಲ್ಲಿ ವ್ಯರ್ಥವಾದಂತಹ ಸಮಯವಲ್ಲ. So the more you wait, the more you are blessed. ನೋಡಿ, ನಾವು ಎಷ್ಟು ಹೆಚ್ಚಾಗಿ ಕಾದುಕೊಂಡಿರ್ತೇವೋ ಅಷ್ಟು ಹೆಚ್ಚಾಗಿ So ಆಶೀರ್ವದಿಸಲ್ಪಡುತ್ತೇವೆ. let's recap what we have learned. ನಾವು ಏನನ್ನು ಕಲಿತುಕೊಂಡಿದ್ದೇವೋ ಅದನ್ನು ನಾವು ಮತ್ತೆ ತಿರುಗಿ ಪುನರಾವರ್ತಿಸೋಣ. Jairus went down, received his daughter back to life from death. ಯಾಯಿರನು ತನ್ನನ್ನು ತಾನು ತಗ್ಗಿಸಿಕೊಂಡನು, ತನ್ನ ಸತ್ತ ಮಗಳನ್ನು ತಿರುಗಿ ಪಡೆದುಕೊಂಡನು. The lady with the issue of bleeding went down and received healing. ನೋಡಿ, ಈ ಒಂದು ರಕ್ತಸ್ರಾವದಿಂದ ಬಳಲ್ತಾ ಇದ್ದಂತ ಸ್ತ್ರೀ ತಾನು ತಗ್ಗಿಸಿಕೊಂಡಳು, ಆಕೆಗೆ ಸ್ವಸ್ಥತೆಯನ್ನು ಹೊಂದಿಕೊಂಡಳು. Mary constantly was at the feet of Christ and received the revelation of God's word. ಮರಿಯಳು ಯೇಸುವಿನ ಪಾದದ ಬಳಿಯಲ್ಲಿ ಕೂತುಕೊಂಡಿರುವಾಗ ಒಂದು ಪ್ರಕಟಣೆಯನ್ನು ಆಕೆ ಹೊಂದಿಕೊಂಡಳು. If you turn your Bibles to Luke chapter 8, ಮತ್ತು ಲೂಕನ್ ಬರೆದ ಸುವಾರ್ತೆ 8ನೇ ಅಧ್ಯಾಯಕ್ಕೆ ನೀವು ಸತ್ಯವೇದವನ್ನು ತಿರುಗಿಸುವಾಗ all the way from verses 26 to 35, 26ರಿಂದ 35ನೇ ವಚನದವರೆಗೂ the Bible talks about the demon possessed man. ಇಲ್ಲಿ ಒಬ್ಬ ದೆವ್ವ ಹಿಡಿದಂತ ವ್ಯಕ್ತಿಯನ್ನು ನಾವು ನೋಡುತ್ತೇವೆ. And this man lived in the tombs. ಮತ್ತು ಈ ವ್ಯಕ್ತಿಯು ಆತನು ಗುಹೆಗಳಲ್ಲಿ ವಾಸ ಮಾಡುವವನಾಗಿದ್ದ. And people were frightened to pass through that area because he was very, very violent. ಮತ್ತು ಇಲ್ಲಿ ನಾವು ನೋಡ್ತೇವೆ, ಈ ವ್ಯಕ್ತಿಯು ಅಲ್ಲಿ ನಾವು ನೋಡುವಾಗ ಜನರು ಈತನನ್ನು ನೋಡಿ ಆತನಿರುವ ಸ್ಥಳದ ಬಳಿಯಿಂದ ಯಾರು ಹಾದು ಹೋಗುತ್ತಿರಲಿಲ್ಲ. ಯಾಕೆ ಅಂದರೆ ಆತನಷ್ಟು ಭಯಂಕರವಾಗಿದ್ದನು. He was constantly chained. ಆತನು ಯಾವಾಗಲೂ ಕೂಡ ಸರಪಣಿಗಳಿಂದ ಬಂಧಿಸ್ತಾ ಇದ್ದ. And the Bible says when Jesus was passing by,
ಈ ಒಂದು ವ್ಯಕ್ತಿಯ ಬಳಿಯಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ಬಂದಾಗ, this man came to meet Jesus. ಆ ಒಂದು ಸ್ಥಳಕ್ಕೆ ಯೇಸು ಬಂದಾಗ ಈ ದೆವ್ವ ಹಿಡಿದ ವ್ಯಕ್ತಿಯು ಯೇಸುವನ್ನು ಭೇಟಿಯಾಗಲು ಬಂದನು. Verses 28 the Bible says, 28ನೇ ವಚನದಲ್ಲಿ ವಾಕ್ಯ ಹೇಳ್ತದೆ, when he saw Jesus he came and fell down and began to cry. ನೋಡಿ, ಯೇಸುವಿನ ಪಾದಕ್ಕೆ ಅವನು ಅಡ್ಡ ಬಿದ್ದು ಅವನು ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದ. Why have you come to me? ಓ, ನನ್ನ ಬಳಿಗೆ ನೀನು ಯಾಕೆ ಬಂದಿದ್ದಿ? Don't torture me. ನನ್ನನ್ನು ಸಂಕಟ ಪಡಿಸಬೇಡ. This man had a legion of demons. ಈ ವ್ಯಕ್ತಿಗೆ ಎಷ್ಟೋ ಒಂದು ದಂಡು ದೆವ್ವಗಳು ಅವನಲ್ಲಿ ಇದ್ದವು. And the Bible says legion is a very huge army. ನೋಡಿ, ವಾಕ್ಯ ಹೇಳ್ತದೆ ಆ ಒಂದು ಲಿಜನ್ ಅಥವಾ ದಂಡು ಅಂದರೆ ಅದು ಒಂದು ದೊಡ್ಡ ಸೈನ್ಯವಾಗಿದೆ. And lot of demons had possessed this man. ಮತ್ತು ಅನೇಕ ದೆವ್ವಗಳು ಈ ವ್ಯಕ್ತಿಯಲ್ಲಿ ಅವು ವಾಸವಾಗಿದ್ದವು. And he begged falling at the feet of Jesus. ಮತ್ತು ಅವನು ಆ ಯೇಸುವಿನ ಪಾದಕ್ಕೆ ಬಿದ್ದು ಬೇಡಿಕೊಳ್ಳುತ್ತಾ ಇದ್ದಾನೆ. And Jesus cast those demons out. ಮತ್ತು ಯೇಸು ಆ ವ್ಯಕ್ತಿಯನ್ನು ಇದ್ದಂತ ದೆವ್ವಗಳನ್ನು ಓಡಿಸಿದನು. The demons went out of the man. ಆ ದೆವ್ವಗಳು ಆ ವ್ಯಕ್ತಿಯ ಶರೀರದಿಂದ ಬಿಟ್ಟು ಹೋದವು. And this man was set free from the bondage of demons. ಮತ್ತು ಈ ವ್ಯಕ್ತಿಯು ಆ ಒಂದು ದೆವ್ವಗಳ ಬಂಧನದಿಂದ ಬಿಡುಗಡೆ ಹೊಂದಿದನು. They went into a swine that was around that area. ಮತ್ತು ಅಲ್ಲೇ ಮೇಯುತ್ತಿದ್ದಂತ ಒಂದು ಹಂದಿಗಳಲ್ಲಿ ಅವು ಹೋಗಿ ಸೇರಿಕೊಂಡವು. And this man was set free. ಮತ್ತು ಈ ವ್ಯಕ್ತಿಯು ಬಿಡುಗಡೆ ಹೊಂದಿದನು. And the Bible says, ದೇವರ ವಾಕ್ಯ ಹೇಳ್ತದೆ, in verse 35, Luke chapter 8 and verse 35, ಲೂಕನ ಸುವಾರ್ತೆ 8ನೇ ಅಧ್ಯಾಯ 35ನೇ ವಚನದಲ್ಲಿ, that this demon possessed man ಈ ದೆವ್ವ ಹಿಡಿದಂತ ವ್ಯಕ್ತಿಯು was at the feet of Jesus. ಅವನು ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತಿರುವುದನ್ನು ಕಂಡನು. He was clothed and he was in his right mind. ಅವನು ವಸ್ತ್ರಗಳನ್ನು ಧರಿಸಿ ಮತ್ತು ಆತನು ಸರಿಯಾದ ಮನಸ್ಸು ಸ್ವಸ್ಥ ಬುದ್ಧಿಯುಳ್ಳವನಾಗಿ ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಂಡು, he used to walk naked in the streets. ಆತನು ಮೊದಲು ಒಂದು ಬೀದಿಗಳಲ್ಲಿ ಬೆತ್ತಲೆಯಾಗಿ ನಡೆಯುತ್ತಾ he ಇದ್ದನು. was terrifying everybody. ಅವನು ಎಲ್ಲರನ್ನು ಬೆದರಿಸ್ತಾ ಇದ್ದನು. But when he encountered God, ಆದರೆ ಯಾವಾಗ ದೇವರನ್ನು ಆತನು ಸಂದರ್ಶಿಸಿದನು, God released him. ದೇವರು ಅವನಿಗೆ ಬಿಡುಗಡೆ ಕೊಟ್ಟನು. Jesus set him free from the bondage. ಯೇಸು ಬಂಧನದಿಂದ ಅವನನ್ನು ಬಿಡುಗಡೆ ಮಾಡಿದನು. And he was at the feet of Christ. ಮತ್ತು ಆತನು ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಂಡಿದ್ದನು. Clothed ಸರಿಯಾದ ವಸ್ತ್ರವುಳ್ಳವನಾಗಿ, with his right mind. ಸ್ವಸ್ಥ ಬುದ್ಧಿ ಉಳ್ಳವನಾಗಿ. Amen. ಆಮೆನ್. Are you in confusion this morning? ನಿಮ್ಮ ಈ ಮುಂಜಾನೆ ನೀವು ಒಂದು ವೇಳೆ ಒಂದು ಗಲಿಬಿಲಿಯಲ್ಲಿ ಇದ್ದೀರಾ? Are you tormented? ನೀವು ಹಿಂಸೆಗೆ ಒಳಗಾಗುತ್ತಿದ್ದೀರಾ? Are you troubled? ನೀವು ಎಷ್ಟು ಸಂಕಟಗಳಿಗೆ ಒಳಗಾಗಿದ್ದೀರಾ? Are you in crisis? ನೀವು ನಿಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳಲ್ಲಿ ಇದ್ದೀರಾ? There is right mindedness, there is peace when you sit at the feet of Christ. ಯೇಸುವಿನ ಪಾದದ ಬಳಿಯಲ್ಲಿ ನೀವು ಕೂತ್ಕೊಂಡಾಗ ಸ್ವಸ್ಥ ಬುದ್ಧಿಯು, ಸಮಾಧಾನ, ಶಾಂತಿಯು ನಿಮಗೆ ದೊರಕುತ್ತದೆ. This man was in his right mind. ಈ ವ್ಯಕ್ತಿಯು ಸ್ವಸ್ಥ ಬುದ್ಧಿ ಉಳ್ಳವನಾಗಿದ್ದು ಕೂತ್ಕೊಂಡಿದ್ದ. Sometimes when we are restless, ಕೆಲವು ಸಾರಿ ನಾವು ವಿಶ್ರಾಂತಿ ಇಲ್ಲದವರಾಗಿರುತ್ತೇವೆ. when we are peaceless, ನಮ್ಮಲ್ಲಿ ಸಮಾಧಾನ ಇರುವುದಿಲ್ಲ. when we are in confusion, ನಾವು ಗಲಿಬಿಲಿಗಳಲ್ಲಿ ಇರುವಾಗ we need to learn to sit at the feet of Christ. ಆ ಸಮಯದಲ್ಲಿ ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಳ್ಳುವುದನ್ನು ಕಲಿಯಬೇಕು. And God of peace will give us peace that passeth all understanding. ಸಮಾಧಾನ ಕರ್ತನು ಆತನು ನಮಗೆ ಎಲ್ಲಾ ಗ್ರಹಿಕೆಯನ್ನು ಮೀರುವ ಶಾಂತಿಯನ್ನು ನಮಗೆ ಅನುಗ್ರಹಿಸುವನು. And this man was in his right mind. ಮತ್ತು ಈ ವ್ಯಕ್ತಿಯು ಈಗ ಸ್ವಸ್ಥ ಬುದ್ಧಿ ಉಳ್ಳವನಾಗಿದ್ದಾನೆ. Amen. ಆಮೆನ್. These days we have anxiety. ಈ ದಿನಗಳಲ್ಲಿ ನಮ್ಮಲ್ಲಿ ಎಷ್ಟೋ ಒಂದು ಉದ್ರೇಕಗಳಿವೆ. So much of unrest. ಎಷ್ಟೋ ಒಂದು ವಿಶ್ರಾಂತಿ ಇಲ್ಲದೆ ಇರುವಂತ, so much of confusion. ಎಷ್ಟೋ ಗಲಿಬಿಲಿಗಳು. Many people are in crossroads. ಅನೇಕರು ಎರಡು ಮಾರ್ಗದಲ್ಲಿದ್ದಾರೆ. Unless we are peaceful, we cannot take a peaceful decisions. ನಮ್ಮಲ್ಲಿ ಸಮಾಧಾನ ಇಲ್ಲದೆ ಹೋದರೆ ನಾವು ಸಮಾಧಾನದ ಒಂದು ನಿರ್ಧಾರಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. And the God of peace is able to give us that peace. ಆದರೆ ಸಮಾಧಾನ ಕರ್ತನು ನಮಗೆ ಸಮಾಧಾನವನ್ನು ಕೊಡಬಲ್ಲನು. The giver of peace, the Jehovah Shalom, the Prince of Peace alone can give us that peace. ನೋಡಿ, ಸಮಾಧಾನ ಕೊಡುವ ಅಂತವನು, ಸಮಾಧಾನ ಕರ್ತನಾದಂತ ಆ ಒಂದು ಯೆಹೋವ ಶಾಲೋಮ್ ನಮಗೆ ಸಮಾಧಾನವನ್ನು ಕೊಡುತ್ತಾನೆ. We will be in a right-minded state when we are at the feet of Christ. ನಾವು ಯೇಸುವಿನ ಪಾದದ ಬಳಿಯಲ್ಲಿ ಇರುವಾಗ ಸ್ವಸ್ಥ ಬುದ್ಧಿ ಉಳ್ಳವರಾಗಿರುತ್ತೇವೆ. Amen. ಆಮೆನ್. Hallelujah. Hallelujah. Jairus received life from death. ನೋಡಿ, ಯಾಯಿರನು ಮರಣದಿಂದ ಜೀವವನ್ನು ಪಡೆದುಕೊಂಡನು. The lady of the issue of bleeding received healing.
ಆ ಒಂದು ರಕ್ತಸ್ರಾವದ ಸ್ತ್ರೀ ಆಕೆ ಸ್ವಸ್ಥತೆ ಹೊಂದಿ Mary received a revelation from God's word. ಮರಿಯಳು ದೇವರ ವಾಕ್ಯದ ಪ್ರಕಟಣೆ ಹೊಂದಿಕೊಂಡಳು. And this man received right-mindedness, deliverance at the feet of Christ. ಈ ವ್ಯಕ್ತಿಯು ಆತನು ಯೇಸುವಿನ ಪಾದದ ಬಳಿಯಲ್ಲಿ ಸ್ವಸ್ಥ ಬುದ್ಧಿಯನ್ನು ಬಿಡುಗಡೆಯನ್ನು ಹೊಂದಿಕೊಂಡನು. If we read Luke chapter 7, ಮತ್ತು ಲೂಕನ ಸುವಾರ್ತೆ 7ನೇ ಅಧ್ಯಾಯ ಓದುವಾಗ the Bible talks about the sinful woman. ಒಂದು ಪಾಪದ ಸ್ತ್ರೀಯನ್ನು ನಾವು ನೋಡುತ್ತೇವೆ. If you read all the way from verses 36 to 49. ನಾವು 36ನೇ ವಚನದಿಂದ 49ನೇ ವಚನದವರೆಗೆ ನಾವು ಓದುವಾಗ, but I would like to highlight only verses 44 to 46. ಆದರೆ ನಾನು 44ನೇ ವಚನ ಮತ್ತು ದಿಂದ 46ನೇ ವಚನವನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. The Bible calls this woman as a sinful woman. ಈ ಒಂದು ಸ್ತ್ರೀಯನ್ನು ಪಾಪದ ಸ್ತ್ರೀ ಎಂಬುದಾಗಿ ದೇವರ ವಾಕ್ಯ ಕರೆಯುತ್ತೆ. We don't know what her name was because the Bible does not specify. ಆಕೆ ಹೆಸರು ಏನಾಗಿತ್ತು ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇಲ್ಲ, ಆದ್ದರಿಂದ ಆಕೆ ಹೆಸರು ನಮಗೆ ಗೊತ್ತಿಲ್ಲ. But she's called as a sinful woman. ಆದರೆ ಆಕೆ ಪಾಪದ ಸ್ತ್ರೀ ಎಂಬುದಾಗಿ ನಾವು ಕಾಣುತ್ತೇವೆ. When we call somebody a sinful woman or sinful man, we try to refrain contact from them. ನೋಡಿ, ನಾವು ಒಬ್ಬ ವ್ಯಕ್ತಿಯನ್ನು ಒಂದು ಪಾಪದ ಸ್ತ್ರೀ ಅಥವಾ ಪಾಪದ ಪುರುಷ ಎಂಬುದಾಗಿ ಹೇಳುವಾಗ ಅವರು ಎಂಥವರಾಗಿದ್ದಾರೆ ಎಂಬುದಾಗಿ ನಾವು ಅಲ್ಲಿ ವ್ಯಕ್ತಪಡಿಸುವವರಾಗಿದ್ದೇವೆ. We try to maintain distance from them. ಅವರಿಂದ ನಾವು ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತೇವೆ. We don't try to associate with them. ಅವರೊಂದಿಗೆ ಯಾವ ಸಂಬಂಧವನ್ನು ಇಟ್ಟುಕೊಳ್ಳುವುದಿಲ್ಲ. We try to run away from far. ಅವರಿಂದ ದೂರ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. Many people we try to avoid allowing them into our houses. ಅವರು ನಮ್ಮ ಮನೆಯಲ್ಲಿ ಬಾರದ ಹಾಗೆ ನಾವು ಅಡ್ಡಿಪಡಿಸುತ್ತೇವೆ. But Jesus said, ಆದರೆ ಯೇಸು ಹೇಳಿದ, if anyone comes to me, in no way will I cast them out. ಯೇಸು ಹೇಳಿದ, ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. John chapter 1 verse 12, for everyone who comes to him he has given us the right to become his children. ನೋಡಿ, ಯೋಹಾನ 1:12 ವಾಕ್ಯ ಹೇಳ್ತದೆ, ಯಾರ್ಯಾರು ಆತನ ಬಳಿಗೆ ಬಂದರೋ, ಆತನ ನಂಬಿಕೊಂಡರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. Jesus hated sin but not sinners. ಯೇಸು ಪಾಪವನ್ನು ದ್ವೇಷಿಸಿದನು, ಆದರೆ ಪಾಪಿಗಳನ್ನಲ್ಲ. This lady came at the feet of Jesus. ಈ ಸ್ತ್ರೀ ಯೇಸುವಿನ ಪಾದದ ಬಳಿಯಲ್ಲಿ ಬಂದಳು. And the Bible says that she was constantly washing the feet of Jesus with the costly alabaster oil. ನೋಡಿ, ದೇವರ ವಾಕ್ಯ ಹೇಳ್ತದೆ, ಈ ಸ್ತ್ರೀ ಆಕೆ ಯೇಸುವಿನ ಪಾದದ ಬಳಿಯಲ್ಲಿ ಆ ಒಂದು ಎಷ್ಟೋ ಒಂದು ಬೆಲೆಯುಳ್ಳಂತ ಆ ಒಂದು ಔಷಧಿಯನ್ನು, ಆ ಒಂದು ಸುವಾಸನೆ ಭರಿತವಾದಂತ ದ್ರವ್ಯವನ್ನು ಯೇಸುವಿನ ಪಾದಕ್ಕೆ ಹಚ್ಚುತ್ತಾ She was constantly wiping the feet of Jesus with her hair. ಆಕೆ ತನ್ನ ಒಂದು ಕೂದಲಿನಿಂದ ಯೇಸುವಿನ ಪಾದವನ್ನು ಒರೆಸುತ್ತಿದ್ದಳು. She was constantly kissing the feet of Christ. ಆಕೆ ಒಂದು ಯೇಸುವಿನ ಪಾದಗಳಿಗೆ ಸತತವಾಗಿ ಮುತ್ತಿಡುತ್ತಾ ಇದ್ದಳು. You know why? ಯಾಕೆ ಗೊತ್ತಾ? This lady felt that love at the feet of Christ. ಯಾಕೆ ಅಂದರೆ ಆ ಸ್ತ್ರೀಗೆ ಯೇಸುವಿನ ಪಾದದ ಬಳಿಯಲ್ಲಿ ಆ ಪ್ರೀತಿಯ ಒಂದು ಆಭಾಸ ಉಂಟಾಗಿತ್ತು. Do you feel rejected this morning? ನಿಮ್ಮ ಈ ಒಂದು ಸಮಯದಲ್ಲಿ ನೀವು ಒಂದು ವೇಳೆ ತಿರಸ್ಕರಿಸಲ್ಪಟ್ಟವರಾಗಿದ್ದೀರಿ. Do you feel avoided? ನಿಮ್ಮನ್ನು ನೀವು ತಳ್ಳಲ್ಪಟ್ಟವರಾಗಿದ್ದೀರಿ ಎಂದು ಅನುಭವಿಸ್ತಾ ಇದ್ದೀರಿ. Do you feel rejected in the society? ಸಮಾಜದಲ್ಲಿ ನೀವು ತಿರಸ್ಕರಿಸಲ್ಪಟ್ಟಿದ್ದೀರಾ? Do you feel that people are avoiding you for certain reasons? ನಿಮ್ಮನ್ನು ಕೆಲವೊಂದು ಕಾರಣಗಳ ನಿಮಿತ್ತ ಜನರು ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಎಂದು ಅನಿಸ್ತಾ ಇದೆ. Do you feel not accepted? ನೀವು ತಿರಸ್ಕರಿಸಲ್ಪಟ್ಟವರಾಗಿದ್ದೀರಿ ಎಂದು ಅನಿಸ್ತಾ ಇದೆಯಾ? Do you feel hated? ನೀವು ದ್ವೇಷಿಸಲ್ಪಟ್ಟವರಾಗಿದ್ದೀರಾ? The right place for you to be in is at the feet of Christ. ನಿಮಗೆ ಸರಿಯಾದಂತ ಸ್ಥಳ ಅದು ಯೇಸು ಕ್ರಿಸ್ತನ ಪಾದವಾಗಿದೆ. In no way will he cast you out. ಆತನೆಂದಿಗೂ ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ. In no way will he discard you. ಆತನೆಂದಿಗೂ ನಿಮ್ಮನ್ನು ತಿರಸ್ಕರಿಸುವುದಿಲ್ಲ. He will accept you and he will transform your life. ಆತನು ನಿಮ್ಮನ್ನು ಸ್ವೀಕರಿಸುತ್ತಾನೆ ಮತ್ತು ನಿಮ್ಮನ್ನು ಪರಿವರ್ತಿಸುತ್ತಾನೆ. This lady received love at the feet of Christ. ಯೇಸುವಿನ ಪಾದದ ಬಳಿಯಲ್ಲಿ ಈ ಸ್ತ್ರೀ ಪ್ರೀತಿಯನ್ನು ಹೊಂದಿಕೊಂಡಳು. The definition of Jesus himself is love. ಯೇಸು ಕ್ರಿಸ್ತನನ್ನು ನಾವು ವಿವರಿಸುವುದಾದರೆ ಅದು ಪ್ರೀತಿಯಾಗಿದೆ. Amen. ಆಮೆನ್. We will receive abundance of love at the feet of Christ. ನೋಡಿ, ನಾವು ಆತನ ಪಾದದ ಬಳಿಯಲ್ಲಿ ಸಮೃದ್ಧಿಯಾದ ಪ್ರೀತಿಯನ್ನು ನಾವು ಅನುಭವಿಸುತ್ತೇವೆ. Now, why many people are into depression? ಯಾಕೆ ಅನೇಕರು ನಿರಾಶೆ ಉಳ್ಳವರಾಗಿದ್ದಾರೆ? Why many people are committing suicides? ಯಾಕೆ ಅನೇಕರು ಆತ್ಮಹತ್ಯೆಗೆ ಒಳಗಾಗ್ತಾ They ಇದ್ದಾರೆ? feel rejected. ಅವರು ತಿರಸ್ಕರಿಸಲ್ಪಟ್ಟ ಮನೋಭಾವನೆಯಲ್ಲಿ, They feel unloved. ಅವರು ಪ್ರೀತಿ ಇಲ್ಲದೆ ಇರುವಂತ ಭಾವನೆಯಲ್ಲಿದ್ದಾರೆ. But this morning, ಈ
ಆದ್ರೆ ಈ ಮುಂಚೆ I urge you, ನಾನು ನಿಮ್ಮನ್ನು ಬೇಡಿಕೊಳ್ತೇನೆ, try Jesus. ಯೇಸುವನ್ನು ಪ್ರಯತ್ನಿಸು. Try the feet of Christ. ಯೇಸುವಿನ ಪಾದವನ್ನು ಪ್ರಯತ್ನಿಸು. There is abundance of love at the feet of Christ. ಯೇಸುವಿನ ಪಾದದ ಬಳಿಯಲ್ಲಿ ಸಮೃದ್ಧಿಯಾದ ಪ್ರೀತಿ ಉಂಟು. This lady was called as a sinful woman. ಈ ಸ್ತ್ರೀಯನ್ನು ಪಾಪಿ ಸ್ತ್ರೀ ಎಂಬುದಾಗಿ ಕರೆಯುತ್ತಾ ಇದ್ದಳು. But Jesus gave her abundance of love. ಆದರೆ ಯೇಸು ಆಕೆಗೆ ಸಮೃದ್ಧಿಯಾದ ಪ್ರೀತಿಯನ್ನು ತೋರಿಸಿದ. This morning, ಈ ಮುಂಚಾನೆ what is your condition? ನಿಮ್ಮ ಒಂದು ಪರಿಸ್ಥಿತಿ ಏನಾಗಿದೆ? What is the circumstance that you're going through? ನೀವು ಹಾದು ಹೋಗುತ್ತಿರುವಂತ ಪರಿಸ್ಥಿತಿ ಏನಾಗಿದೆ? Are you sick? ನೀವು ರೋಗದಲ್ಲಿದ್ದೀರಾ? Are you in confusion? ನೀವು ಗಲಿಬಿಲಿಯಲ್ಲಿ ಇದ್ದೀರಾ? Are you in rejection? ನೀವು ತಿರಸ್ಕರಿಸಲ್ಪಟ್ಟವರಾಗಿದ್ದೀರಾ? Do you feel there is so much of chaos in your life? ನಿಮ್ಮ ಜೀವನದಲ್ಲಿ ಎಷ್ಟೋ ಗಲಿಬಿಲಿ ಇದೆ ಅಂತ ಅನಿಸ್ತಾ ಇದೆಯಾ? One stop solution for all. ಎಲ್ಲದಕ್ಕೂ ಇರುವಂತ ಒಂದೇ ಒಂದು ಸಮಸ್ಯೆಯ ಪರಿಹಾರ, The feet of Christ. ಅದು ಯೇಸುವಿನ ಪಾದ. The way down is the way up. ನೋಡಿ, ನಾವು ಕೆಳಕ್ಕೆ ಹೋಗುವಾಗ ಅದು ಮೇಲಕ್ಕೆ ನಡೆಸುತ್ತದೆ. Amen. ಆಮೆನ್. Hallelujah. ಹಲ್ಲೆಲೂಯಾ. Jairus went down at the feet of Christ and received his daughter back to life from death. ಯಾಯೀರನು ಯೇಸುವಿನ ಪಾದದ ಬಳಿಗೆ ತಗ್ಗಿಸಿಕೊಂಡಾಗ ತನ್ನ ಮಗಳನ್ನು ಜೀವಂತವಾಗಿ ಪಡೆದುಕೊಂಡನು. The lady with the issue of bleeding for 12 years was healed constantly when she went down to the feet of Christ. ರಕ್ತಸ್ರಾವದಿಂದ ಬಳಲ್ತಾ ಇದ್ದಂತ ಸ್ತ್ರೀ ಆಕೆ ಯೇಸುವಿನ ಪಾದದ ಬಳಿಗೆ ಹೋದಾಗ ಆಕೆ ಇದ್ದಕ್ಕಿದ್ದಂತೆ ಸ್ವಸ್ಥತೆ ಹೊಂದಿಕೊಂಡಳು. Mary chose the feet of Christ and was tuned to the Spirit of God, to what the Lord was ministering to her. ನೋಡಿ, ಈ ಮರಿಯಳು ಆದರೂ ಆ ಯೇಸುವಿನ ಪಾದದ ಬಳಿಯಲ್ಲಿ ಇರಬೇಕೆಂದು ಆಕೆ ಆಯ್ದುಕೊಂಡಳು ಮತ್ತು ಪವಿತ್ರಾತ್ಮನ ಆ ಒಂದು ಸ್ವರಕ್ಕೆ ಆಕೆ ಅಭ್ಯಾಸ ಮಾಡಿಕೊಂಡಳು. The demon possessed man went at the feet of Jesus, was in his right minded state. ಇವನು ದೆವ್ವ ಹಿಡಿದಂತ ವ್ಯಕ್ತಿಯು ಯೇಸುವಿನ ಪಾದಕ್ಕೆ ಅಡ್ಡ ಬಿದ್ದಾಗ ಅವನು ಬಿಡುಗಡೆ ಹೊಂದಿದವನಾಗಿ ಸ್ವಸ್ಥ ಬುದ್ಧಿ ಉಳ್ಳವನಾದನು. He used to walk naked in the streets, but he was clothed. That's what the Bible says. He was clothed with the presence of God. ಆತನು ಬೀದಿಗಳಲ್ಲಿ ನಗ್ನನಾಗಿ ಬೆತ್ತಲೆಯಾಗಿ ತಿರುಗುತ್ತಾ ಇದ್ದನು, ಆದರೆ ಯೇಸುವಿನ ಪಾದದ ಬಳಿಯಲ್ಲಿ ವಸ್ತ್ರ ಧರಿಸಿಕೊಂಡವನಾಗಿ ಕೂತುಕೊಂಡಿದ್ದ. This woman who was called a sinful woman found love, started to feel that love, that acceptance at the feet of Christ. ಈ ಸ್ತ್ರೀ ಆ ಒಂದು ಪಾಪಿ ಎನಿಸ್ಕೊಳ್ತಾ ಇದ್ದಂತ ಸ್ತ್ರೀ ಆಕೆ ಯೇಸುವಿನ ಪಾದದ ಬಳಿಯಲ್ಲಿ ಸ್ವೀಕರಿಸುವಿಕೆ ಮತ್ತು ಪ್ರೀತಿಯನ್ನು ಸಮೃದ್ಧಿಯಾಗಿ ಅನುಭವಿಸಿದಳು. Irrespective of what your situation is, ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ದರೂ, all that I urge you this morning, ಈ ಮುಂಜಾನೆ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, find your way at the feet of Christ. ಯೇಸುವಿನ ಪಾದದ ಬಳಿಯಲ್ಲಿ ನಿಮ್ಮ ಮಾರ್ಗವನ್ನು ನೀವು ಪ್ರಾರಂಭ ಮಾಡಿರಿ. The way down is the way up. ನಿಮ್ಮ ಒಂದು ಮಾರ್ಗ ಕೆಳಕ್ಕೆ ಹೋಗುವಾಗ ನೀವು ಮೇಲಕ್ಕೆ ಹೋಗುತ್ತೀರಿ. The more you go down to the feet of Christ, spend more time at his feet, at his presence, I tell you, situations will begin to change in your life from now on. ಯೇಸುವಿನ ಪಾದದ ಬಳಿಯಲ್ಲಿ ಹೆಚ್ಚು ಸಮಯವನ್ನು ನೀವು ಕಳೆಯುವಾಗ ನಿಮ್ಮ ಪರಿಸ್ಥಿತಿಗಳೆಲ್ಲವೂ ಕೂಡ ಬದಲಾಗುವುದನ್ನು ನೀವು ಕಾಣುತ್ತೀರಿ. Let's not fall at somebody else's feet. ನೋಡಿ, ಬೇರೆಯೊಬ್ಬರ ಒಂದು ಪರಿಸ್ಥಿತಿಗಳಲ್ಲಿ ನಾವು ಬಿದ್ದು ಹೋಗೋದು ಬೇಡ. We find people going and falling at somebody's feet and saying, please help me, please help me. But you are discouraged and disappointed. ನೋಡಿ, ನಾವು ನೋಡ್ತೇವೆ ಜನರು ಅನೇಕ ಜನರ ಬಳಿಗೆ ಹೋಗಿ ನಾವು ಸಹಾಯ ಮಾಡಿ, ದಯಮಾಡಿ ಸಹಾಯ ಮಾಡಿ ಎಂದು ಕೇಳ್ಕೊಳ್ತಾರೆ, ಆದರೆ ನಿರಾಶೆ ಉಳ್ಳವರಾಗುತ್ತೇವೆ. But try the feet of Christ. ಯೇಸುವಿನ ಪಾದ ಬಳಿಗೆ ನೀವು ಬರುವುದಾದರೆ God will meet you at the point of your need. ನಿಮ್ಮ ಒಂದು ಅಗತ್ಯಕ್ಕೆ ತಕ್ಕ ಹಾಗೆ ದೇವರು ಸಂಧಿಸುವವನಾಗಿದ್ದಾನೆ. Amen. Amen. Shall we all close our eyes and look to the Lord in ಕಣ್ಣುಗಳನ್ನು prayer? ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿ. Father, in the name of Jesus, ತಂದೆಯೇ ಯೇಸುವಿನ ನಾಮದಲ್ಲಿ, Lord, we want to thank you ಕರ್ತನೇ, ನಾವು ನಿಮಗೆ ವಂದಿಸುತ್ತೇವೆ for your word, O God. ನಿನ್ನ ವಾಕ್ಯಕ್ಕಾಗಿ ಕರ್ತನೇ. We want to thank you, Father, for there is peace at your feet. ನಿನ್ನ ಪಾದದ ಬಳಿಯಲ್ಲಿ ಸಮಾಧಾನ ಇದೆ, ನಿಮಗೆ ವಂದನೆ. There is healing, there is life, there is revelation at your feet, O God. ನಿನ್ನ ಪಾದದ ಬಳಿಯಲ್ಲಿ ಸ್ವಸ್ಥತೆ, ಬೆಳಕು, ಜೀವ, ಕರ್ತನೆ, ಅಲ್ಲಿ ಪ್ರೀತಿ ಇದೆ. There is love at your feet, O God. ನಿನ್ನ ಪಾದದ ಬಳಿಯಲ್ಲಿ ಪ್ರೀತಿ ಇದೆ. There is revelation of your word at your feet, O God. ನಿನ್ನ ಪಾದದ ಬಳಿಯಲ್ಲಿ ಪ್ರಕಟಣೆ ಇದೆ ಕರ್ತನೆ. We choose to be at your feet in Jesus' name. ಯೇಸುವಿನ ನಾಮದಲ್ಲಿ ನಿನ್ನ ಪಾದದ ಬಳಿಯಲ್ಲಿ ಇರಬೇಕೆಂದು ನಾವು ತೀರ್ಮಾನಿಸುತ್ತೇವೆ. Our prayer
this afternoon, oh God, ಈ ಮಧ್ಯಾಹ್ನ ನಮ್ಮ ಒಂದು ಪ್ರಾರ್ಥನೆ, that every individual who tries spending time at their feet, we pray that you would meet them at the point of their need in Jesus' name. ಮತ್ತು ಕರ್ತನೆ, ಯಾರ್ಯಾರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೋ ಅಂತ ವ್ಯಕ್ತಿಗಳನ್ನು ತಮ್ಮ ಅಗತ್ಯಗಳ ಸರಿಯಾಗಿ ನೀನು ಅವರನ್ನು ಸಂದರ್ಶಿಸು. Irrespective of what the condition is, ಅವರ ಪರಿಸ್ಥಿತಿಗಳು ಏನೇ ಆಗಿರಲಿ, we know one thing for sure. ಒಂದು ವಿಷಯ ನಮಗೆ ಖಚಿತವಾಗಿದೆ, from you comes our deliverance, ನಿನ್ನಿಂದಲೇ ನಮಗೆ ಬಿಡುಗಡೆ ಉಂಟು. from you comes our peace, ನಿನ್ನಿಂದಲೇ ನಮಗೆ ಸಮಾಧಾನ. from you comes our provision, ನಿನ್ನಿಂದಲೇ ನಮಗೆ ಎಲ್ಲವೂ ಒದಗಿಸಲ್ಪಡುತ್ತದೆ. from you comes our eternal life. ನಿನ್ನ ಮೂಲಕವೇ ನಮಗೆ ನಿತ್ಯ ಜೀವವು. It's only you and you alone, oh God. ಕೇವಲ ನೀನು ನಿನ್ನಿಂದಲೇ ಎಲ್ಲವೂ ಸ್ವಾಮಿ. We give you all the glory, honor and praise, oh God, ನಿನಗೆ ಎಲ್ಲಾ ಘನಮಾನ ಮಹಿಮೆ ಸ್ತುತಿ ಸ್ತೋತ್ರಗಳನ್ನು in ಸಲ್ಲಿಸುತ್ತೇವೆ. Jesus' exalted name. ಯೇಸುವಿನ ಸರಿಸಾಟಿ ಇಲ್ಲದ ನಾಮದಲ್ಲಿ. Amen. ಆಮೆನ್. Hallelujah. Hallelujah. I believe ನಾನು ನಂಬುತ್ತೇನೆ, for many of you, ನಿಮ್ಮನ್ನು ಅನೇಕರನ್ನು, there's going to be a different turn from now on, even as you try the word. ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಅದರ ಪ್ರಕಾರ ನಡೆಯುವಾಗ ನಿಮ್ಮ ಜೀವಿತದಲ್ಲಿ ಒಂದು ವ್ಯತ್ಯಾಸವನ್ನು ನಾವು ನೋಡುತ್ತೇವೆ. Amen. ಆಮೆನ್. God bless you abundantly. ದೇವರು ನಿಮ್ಮೆಲ್ಲರನ್ನು ಸಮೃದ್ಧಿಯಾಗಿ ಆಶೀರ್ವದಿಸಲಿ. ಆಮೆನ್.